ಆತ್ಮೀಯರೇ, ಇನ್ನು ಮುಂದಿನ ಭಾಗವಾಗಿ ನಮ್ಮ ಜೊತೆ ಇವತ್ತು ನಾಗರಾಜ್ ಗುರುಗಳು ಯೋಗ ನಿದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ನಾಗರಾಜ್ ಗುರುಗಳೇ, ನಮಸ್ತೆ, ಶುಭೋದಯ. ಎಲ್ಲರಿಗೂ ಶುಭೋದಯ. ನಮಸ್ಕಾರ ಸರ್. ಶುಭೋದಯ. ಯೋಗ ನಿದ್ರೆ ತಿಳಿಸೋದಲ್ಲ, ಯೋಗ ನಿದ್ರೆ ಮಾಡೋದು. ಅದು ಪ್ರಾಕ್ಟಿಕಲ್. ಇದು ವಾಣಿ ಮೇಡಮ್ನವರು ತರಹ ತಿಳಿಯುವಂಥದ್ದಲ್ಲ, ಇದು ಮಾಡುವಂಥದ್ದು. ಆದ್ರಿಂದ ಈಗ ತಾವು ಎಲ್ಲೆಲ್ಲಿದ್ದೀರಿ, ಕುರ್ಚಿ ಮೇಲೆ ಕೂತಿರಲ್ಲಿ ಮಲಗಕ್ಕಾಗಲ್ಲ. ಏನಾರು ಒಂದು ಹಾಸ್ಕೊಂಡು, ಬೆಡ್ಶೀಟ್ ಬ್ಲಾಂಕೆಟ್ ಏನಾರು ಒಂದು ಹಾಸ್ಕೊಂಡು, ನಿಮ್ಮ ಮೊಬೈಲ್ಗಳನ್ನ ಹತ್ರದಲ್ಲೇ ಇಟ್ಕೊಂಡು ಮಲಗ್ಬಿಡಿ. ಸಾಧ್ಯವಾದಷ್ಟು ತಲೆ ಪೂರ್ವಕ್ಕೆ ಅಥವಾ ದಕ್ಷಿಣದ ಕಡೆಗೆ ಇರ್ಲಿ, ಪಾದಗಳು ಪಶ್ಚಿಮದ ಕಡೆಗೆ ಅಥವಾ ಉತ್ತರದ ಕಡೆಗೆ ಇರ್ಲಿ. ಶಕುಂತಲಮ್ಮ, ಮಲಗ್ಬಿಡಿ. ಉಮಾಕ ಅವ್ರು ಮಲಗ್ಬಿಡಿ. ಎಲ್ಲರಿಗೂ ಅತ್ಯಂತ ಆನಂದವನ್ನ ನೀಡ್ತಕ್ಕಂತಹ ಆಸನ ಈ ಒಂದು ಯೋಗ ನಿದ್ರಾಸನ. ಇದನ್ನ ಅಮೃತಾಸನ ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಮನೆಯಲ್ಲಿ ಇನ್ನೂ ಯಾರಾದ್ರೂ ಇದ್ರೆ ಅವ್ರನ್ನು ಸೇರಿಸ್ಕೊಳ್ಳಿ. ಏನ್ ಕಷ್ಟ ಇಲ್ಲ, ಆರಾಮಾಗಿ ಮಲ್ಕೊಂಡು ನಿದ್ರೆ ಹೊಡಿಯೋದು ಬಾ ಅಂತ ಹೇಳ್ಬಿಟ್ಟು ಕರ್ಕೊಳ್ಳಿ. ನಿದ್ರೆ ಮಾಡೋದಂದ್ರೆ ಎಲ್ರು ಇಷ್ಟಪಡ್ತಾರೆ, ತುಂಬಾ ಆಸಕ್ತಿಯಿಂದ ಬರ್ತಾರೆ. ಬೇರೆ ಇನ್ನೇನಾದ್ರೂ ಹೇಳಿಸ್ಬೇಕು ಅಂದ್ರೆ ಬಹಳ ಕಷ್ಟ. ಆದ್ರಿಂದ ಆರಾಮಾಗಿ ಮಲಗಿ. ನೋಡಿ, ಮಲ್ಲಪ್ಪ ನಾಯಕರು ಕರ್ಕೊಂಡ್ ಬರ್ತಾ ಇದ್ದಾರೆ. ಪೂರ್ಣ ಇಡೀ ದೇಹವನ್ನ ವಿಶ್ರಾಂತಗೊಳಿಸಿ. ಬಹಳಷ್ಟು ಮಂದಿ ರಾತ್ರಿ ವೇಳೆ ಮಲಗಿದಾಗ ನಿದ್ರೆ ಬರೋದಿಲ್ಲ ಅನ್ನುವಂಥದ್ದಾಗಿರ್ಬೋದು, ಮತ್ತೆ ಇನ್ನೇನೆಲ್ಲ ಆಲೋಚನೆಗಳು ಹೊರಟೋಗ್ತೀವಿ, ನಿದ್ರೆ ಬರೋದಿಲ್ಲ ಅಂತೇಳಿ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಯಾರು ನಿದ್ರೆಯನ್ನ ಚೆನ್ನಾಗಿ ಮಾಡೋದಿಲ್ವೋ ಅವ್ರ ಆರೋಗ್ಯ ಸರಿ ಇರೋದಿಲ್ಲ. ಆದ್ರಿಂದ ಅಂಥವ್ರು ಈ ಯೋಗ ನಿದ್ರೆಯನ್ನ ಯಶಸ್ವಿಯಾಗಿ ಮಾಡಿದ್ದೇ ಆದ್ರೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗೋದಿಲ್ಲ. ಆದ್ರಿಂದ ಯೋಗ ನಿದ್ರೆಯನ್ನ ಆನಂದವಾಗಿ ಅನುಭವಿಸಿ. ಲಕ್ಷ್ಮೀದೇವಿ ಪಂಡಿತ್ ಅವರು ಮಲ್ಕೊಂಬಿಡಿ. ಈಗ ಪ್ರಾರಂಭ ಮಾಡೋಣ. ಎರಡು ಕಾಲುಗಳ ಮಧ್ಯೆ ಸ್ವಲ್ಪ ಅಂತರ ಇರ್ಲಿ, ಡಿಸ್ಟೆನ್ಸ್ ಇರ್ಲಿ. ಮತ್ತೆ ಹಿಮ್ಮಡಿಯ ಭಾಗ ಒಳಮುಖವಾಗಿರ್ಲಿ, ಮುಂಗಾಲುಗಳು ಹೊರಮುಖವಾಗಿ ಚಾಚಿಕೊಂಡಿರ್ಲಿ. ಎರಡೂ ಹಸ್ತಗಳನ್ನ ಆಕಾಶದ ಕಡೆಗೆ ಅಭಿಮುಖವಾಗಿ ಇಟ್ಕೊಂಡೋಣ, ಸ್ವೀಕಾರ ಮುದ್ರೆಯ ರೀತಿಯಲ್ಲಿ. ತೋಳುಗಳು ದೇಹದಿಂದ ಸ್ವಲ್ಪ ದೂರದಲ್ಲಿರಲಿ. ಕುತ್ತಿಗೆಯ ಭಾಗ ನೇರವಾಗಿರ್ಲಿ. ಕಣ್ಣು ರೆಪ್ಪೆಗಳನ್ನ ಮೃದುವಾಗಿ ಮುಚ್ಚೋಣ. ಸರಳವಾದ ಸಹಜವಾದ ಉಸಿರಾಟವನ್ನು ಮಾಡ್ತಾ ಇರೋಣ. ತುಂಬಾ ಅತ್ಯಂತ ಪರಿಣಾಮಕಾರಿಯಾದಂತಹ, ಪರಿಣಾಮವನ್ನು ಬೀರುವಂತಹ ಯೋಗ ನಿದ್ರಾಸನ ಇದು. ಸಂಪೂರ್ಣವಾಗಿ ನಾನು ಏನು ಸೂಚನೆಯನ್ನು ಕೊಡ್ತೇನೆ ಅದರಂತೆ ನೀವು, ನಾನು ಯಾವ ಅಂಗದ ಹೆಸರನ್ನ ಹೇಳ್ತೇನೆ ನಿಮ್ಮ ಮನಸ್ಸನ್ನ ಅಲ್ಲೋಗಿ ತಕೊಂಡು ನಿಲ್ಲಿಸ್ಕೊಳ್ಳಿ. ಮತ್ತೆ ಆ ಭಾಗದಲ್ಲಿ ಯಾವುದೇ ರೀತಿಯ ನೋವು ಬಾಧೆ ಇದ್ರೆ ಅದನ್ನೆಲ್ಲವನ್ನ ಸಂಪೂರ್ಣವಾಗಿ ಹೊರ ಹಾಕ್ತಾ ಇದೀನಿ ಅಂತಕ್ಕಂಥ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ಲಿ. ಈಗ ಇಡೀ ದೇಹವನ್ನ ಸಂಪೂರ್ಣವಾಗಿ ಶಾಂತವಾಗಿ ಇಳಿಸಿದೀವಿ.
ಶರೀರದ ಯಾವುದೇ ಭಾಗದಲ್ಲಿ ಒತ್ತಡವಿಲ್ಲ. ಮನಸ್ಸಿನಲ್ಲಿಯೂ ಕೂಡ ಯಾವುದೇ ರೀತಿಯ ಒತ್ತಡವೂ ಇಲ್ಲ. ಶಾಂತವಾಗಿದ್ದೀವಿ. ಈಗ ನಾನು ಹೇಳ್ತಕ್ಕಂತ ಶರೀರದ ಒಂದೊಂದೇ ಅಂಗದ ಭಾಗದಲ್ಲಿ ಮನಸ್ಸನ್ನು ನಿಲ್ಲಿಸ್ತಾ ಹೋಗೋಣ. ಮೊದಲಿಗೆ ಬಲ ಪಾದದ ಕಡೆಯಿಂದ ತಗೊಳ್ಳೋಣ. ಬಲಗಾಲಿನ ಹೆಬ್ಬೆರಳು, ಅದರ ಪಕ್ಕದ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರು ಬೆರಳು, 5 ಬೆರಳುಗಳನ್ನ ಗಮನಿಸ್ತಾ ಇರೋಣ. ಹಾಗೆ ಅಂಗಾಲು ಅಂದ್ರೆ ನೆಲಕ್ಕೆ ತಾಕ್ತಕ್ಕಂತಹ ಪಾದದ ಭಾಗ ಏನಿದೆ ಅದನ್ನ ಅಂಗಾಲು ಅಂತ ಹೇಳ್ತೀವಿ. ಅಲ್ಲಿ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡೋಣ. ಹಾಗೆ ಮುಂಗಾಲು ಅಂದ್ರೆ ಪಾದದ ಮೇಲ್ಭಾಗ, ಅದನ್ನ ಗಮನಿಸ್ತಾ ಇರೋಣ. ಕಣಕಾಲು ಅಂದ್ರೆ ಆಂಕಲ್ ಜಾಯಿಂಟ್, ಅದನ್ನ ಗಮನಿಸ್ತಾ ಇರೋಣ. ಹಾಗೆ ಕಾಲು ಕಂಬ ಅಂದ್ರೆ ಮಂಡಿಯಿಂದ ಕೆಳಭಾಗ ಮತ್ತು ಕಣಕಾಲಿನ ಮಧ್ಯಭಾಗ ಏನಿದೆ ಅದನ್ನ ಕಾಲು ಕಂಬ ಅಂತ ಹೇಳ್ತೀವಿ. ಅಲ್ಲಿ ಮತ್ತೆ ಆ ಕಾಲು ಕಂಬದಲ್ಲಿರ್ತಕ್ಕಂತಹ ಮೀನಕಾಂಡ, ಕಾಫ್ ಮಜಲ್ ಅಂತ ಹೇಳ್ತೀವಿ, ಅಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಅಲ್ಲಿ ಯಾವುದಾದ್ರೂ ನೋವು ಬಾಧೆ ಇದ್ರೆ ಅದನ್ನ ಸಂಪೂರ್ಣವಾಗಿ ಹೋಗಲಾಡಿಸಿ. ಈಗ ಮಂಡಿ ಚಿಪ್ಪು, ಬಲಗಾಲಿನ ಮಂಡಿ, ಅಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಆ ಮಂಡಿಯ ಭಾಗದಲ್ಲಿ ಏನಾದರೂ ನೋವಿದ್ರೆ, ಪೆಡಸುತನ ಇದ್ರೆ ಅದನ್ನ ಸಂಪೂರ್ಣವಾಗಿ ಹೋಗಲಾಡಿಸ್ತಾ ಇದ್ದೀನಿ ಅಂತಕ್ಕಂತ ಭಾವನೆ ಇರ್ಲಿ. ಈಗ ಮಂಡಿಯಿಂದ ಮೇಲ್ಭಾಗ ತೊಡೆಯ ಭಾಗ, ತೊಡೆಯ ಸ್ನಾಯುಗಳು, ಬಲ ತೊಡೆಯ ಸ್ನಾಯುವಿನ ಹೊರಭಾಗ ಮತ್ತು ಒಳಭಾಗವನ್ನ ಗಮನಿಸೋಣ. ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸೋಣ. ಹಾಗೆ ಬಲಪೃಷ್ಠ ಅಂದ್ರೆ ಹಿಪ್, ಬಲಭಾಗದ ಪೃಷ್ಠವನ್ನ ಗಮನಿಸೋಣ. ಹಾಗೆ ಕಿಬ್ಬೊಟ್ಟೆಯ ಬಲಭಾಗ ಅಂದ್ರೆ ಹೊಟ್ಟೆಯ ಕೆಳಭಾಗ, ನಾಭಿಯಿಂದ ಕೆಳಭಾಗ, ಆ ಬಲಪಾರ್ಶ್ವವನ್ನ ಗಮನಿಸೋಣ. ನಾಭಿಯ ಬಲಭಾಗವನ್ನು ಗಮನಿಸೋಣ. ಹಾಗೆಯೇ ಹೊಟ್ಟೆಯ ಮೇಲ್ಭಾಗ, ನಾಭಿಯಿಂದ ಮೇಲ್ಭಾಗ ಮತ್ತು ಎದೆಯ ಬಲಭಾಗ ಗಮನಿಸ್ತಾ ಇರೋಣ. ಹಾಗೆ ಬಲಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ಕಿರುಬೆರಳು, ಪಂಚಮಹಾಭೂತಗಳನ್ನ ಪ್ರತಿನಿಧಿಸುವಂತಹ 5 ಬೆರಳುಗಳನ್ನ ಗಮನಿಸ್ತಾ ಇರೋಣ. ಹಾಗೆ ಹಸ್ತದ ಒಳಭಾಗ ಮತ್ತು ಹೊರಭಾಗ, ಮುಂಭಾಗ ಮತ್ತು ಹಿಂಭಾಗವನ್ನ ಗಮನಿಸೋಣ. ಹಾಗೆ ಬಲ ಮುಂಗೈ ಅಂದ್ರೆ ಮಣಿಗಂಟು, ಬಲ ಮುಂತೋಳು ಅಂದ್ರೆ ಮುಂಗೈಯಿಂದ ಮೊಣಕೈವರೆಗಿರ್ತಕ್ಕಂತಹ ಭಾಗ. ಹಾಗೆ ಮೊಣಕೈ ಎಲ್ಬೋ ಜಾಯಿಂಟ್ ಮತ್ತು ಹಿಂತೋಳು, ಮೊಣಕೈಯಿಂದ ಮೇಲ್ಭಾಗ ಇರ್ತಕ್ಕಂತಹ ತೋಳಿನ ಭಾಗ ಗಮನಿಸ್ತಾ ಇರೋಣ. ಶೋಲ್ಡರ್ ಜಾಯಿಂಟ್, ಭುಜದ ಕೀಲು, ಬಲಭುಜದ ಕೀಲು ಮತ್ತು ಬಲಭುಜ ಅದರ ಸ್ನಾಯುಗಳು, ಇಷ್ಟನ್ನು ಗಮನಿಸೋಣ. ಈಗ ಕುತ್ತಿಗೆಯ ಬಲಭಾಗ, ಗಲ್ಲದ ಬಲಭಾಗ,
ತುಟಿಗಳ ಬಲಭಾಗ, ಬಲ ಕೆನ್ನೆ, ಬಲ ಕಿವಿ, ಬಲ ನಾಸಿಕರಂಧ್ರ, ಬಲಗಣ್ಣು, ಬಲ ಕಣ್ಣಿನ ರೆಪ್ಪೆಗಳು, ಬಲ ಹುಬ್ಬು, ಹಣೆಯ ಬಲಭಾಗ, ನೆತ್ತಿಯ ಬಲಭಾಗ, ಬಲಭಾಗದ ಪೂರ್ಣ ಪಾದದಿಂದ ಹಿಡಿದು ನೆತ್ತಿಯ ತನಕ ಗಮನಿಸಿದೀವಿ. ಈಗ ಸ್ವಲ್ಪ ನಿಮ್ಮ ಗಮನವನ್ನ ಅಂತರ್ಮುಖಗೊಳಿಸಿ ಶರೀರದ ಬಲಭಾಗಕ್ಕೂ ಮತ್ತು ಶರೀರದ ಎಡಭಾಗಕ್ಕೂ ಏನೋ ಒಂದು ವ್ಯತ್ಯಾಸ ಅನ್ನಿಸ್ತಾ ಇದೆ. ಬಲಭಾಗ ಹಗುರವಾದಂತೆ, ಎಡಭಾಗ ಭಾರವಾದಂತೆ, ಅಥವಾ ಎಡಭಾಗ ಹಗುರವಾದಂತೆ ಬಲಭಾಗ ಭಾರವಾದಂತೆ ಅನ್ನಿಸ್ತಾ ಇದೆ. ನಮ್ಮದೇ ಶರೀರ ಬಲಭಾಗಕ್ಕೂ ಬಲಪಾರ್ಶ್ವಕ್ಕೂ ಮತ್ತು ಎಡಪಾರ್ಶ್ವಕ್ಕೂ ತುಂಬಾ ವ್ಯತ್ಯಾಸ ಅನ್ನಿಸ್ತಾ ಇದೆ. ಅದನ್ನ ಗಮನಿಸಿ. ಈಗ ಶರೀರದ ಎಡಭಾಗವನ್ನು ಗಮನಿಸೋಣ. ಎಡಗಾಲಿನ ಹೆಬ್ಬೆರಳು, ಪಕ್ಕದ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು, ಎಡ ಅಂಗಾಲು, ಎಡ ಮುಂಗಾಲು, ಎಡ ಕಣಕಾಲು, ಎಡ ಕಾಲು ಕಂಬ, ಎಡಗಾಲಿನ ಮೀನಕಾಂಡ, ಎಡಮಂಡಿ ಚಿಪ್ಪು, ಎಡಮಂಡಿಯ ಹಿಂಭಾಗ, ಹಾಗೆ ಎಡತೊಡೆ, ಎಡತೊಡೆಯ ಸ್ನಾಯುಗಳ ಒಳಭಾಗ ಮತ್ತು ಹೊರಭಾಗ, ಎಡ ಪೃಷ್ಠ, ಕಿಬ್ಬೊಟ್ಟೆಯ ಎಡಭಾಗ, ನಾಭಿಯ ಎಡಭಾಗ, ನಾಭಿಯಿಂದ ಮೇಲ್ಭಾಗದಲ್ಲಿರ್ತಕ್ಕಂತಹ ಹೊಟ್ಟೆಯ ಎಡಭಾಗ, ಎದೆಯ ಎಡಭಾಗ, ಹಾಗೆ ಎಡಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಪೂರ್ಣ ಎಡಹಸ್ತ, ಎಡಹಸ್ತದ ಒಳಭಾಗ ಮತ್ತು ಹೊರಭಾಗ, ಹಿಂಭಾಗ ಮತ್ತು ಮುಂಭಾಗ, ಎಡ ಮುಂಗೈ, ಎಡ ಮುಂತೋಳು, ಎಡ ಮೊಣಕೈ, ಎಡ ಹಿಂತೋಳು, ಎಡಭುಜ, ಎಡಭುಜದ ಕೀಲು, ಕುತ್ತಿಗೆಯ ಎಡಭಾಗ, ಗಲ್ಲದ ಎಡಭಾಗ, ಅಧರಗಳ ಎಡಭಾಗ ಅಂದ್ರೆ ತುಟಿಗಳ ಎಡಭಾಗ, ಎಡ ನಾಸಿಕರಂಧ್ರ, ಎಡ ಕೆನ್ನೆ, ಎಡ ಕಿವಿ, ಎಡಗಣ್ಣು, ಎಡಗಣ್ ರೆಪ್ಪೆಗಳು, ಎಡ ಹುಬ್ಬು, ಹಣೆಯ ಎಡಭಾಗ, ನೆತ್ತಿಯ ಎಡಭಾಗ, ಶಿರದ ಹಿಂಭಾಗದಲ್ಲಿ ಎಡಭಾಗ ಗಮನಿಸ್ತಾ ಇರೋಣ. ಹಾಗೆ
ನಮ್ಮ ಹಾಸಿಗೆಯ ಮೇಲಿರ್ತಕ್ಕಂತಹ ತಲೆಯ ಹಿಂಭಾಗವನ್ನು ಗಮನಿಸೋಣ. ಬೆನ್ನಿನ ಮೇಲ್ಭಾಗ, ಕೆಳ ಬೆನ್ನಿನ ಭಾಗ ಅಂದ್ರೆ ಸೊಂಟದ ಭಾಗ ನೆಲಕ್ಕೆ ತಾಕ್ತಾ ಇಲ್ಲ, ಅದನ್ನ ಗಮನಿಸೋಣ. ಎರಡೂ ಪೃಷ್ಠಗಳು ಹಾಸಿಗೆ ಮೇಲಿದ್ದಾವೆ, ಗಮನಿಸ್ತಾ ಇರೋಣ. ನೆಲಕ್ಕೆ ತಾಕ್ತಾ ಇರ್ತಕ್ಕಂತಹ ತೊಡೆಯ ಹಿಂಭಾಗ, ಮೀನಕಾಂಡದ ಹಿಂಭಾಗ, ಹಿಮ್ಮಡಿಯ ಭಾಗ, ಇಷ್ಟನ್ನು ಗಮನಿಸ್ತಾ ಇರೋಣ. ಇಡೀ ಶರೀರವನ್ನ ಗಮನಿಸಿದೀವಿ. ಈಗ ಈ ಇಡೀ ಶರೀರದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ನೋವು, ಬಾಧೆ ಎಲ್ಲವನ್ನ ಹೊರ ಹಾಕಿದೀವಿ ಅಂತಕ್ಕಂತ ಭಾವನೆಯಲ್ಲಿ ಕೇವಲ ಸಹಜವಾದ ಸರಳವಾದ ಉಸಿರಾಟವನ್ನು ಮಾತ್ರ ಮಾಡ್ತಾ ಇದ್ದೀವಿ. ಈಗ ಉಸಿರನ್ನ ತೆಗೆದುಕೊಂಡಾಗ ನಮ್ಮ ನಾಭಿಯ ಭಾಗ, ಹೊಕ್ಕಳು, ನ್ಯಾವೆಲ್ ಮೇಲಕ್ಕೆ ಚಲಿಸುತ್ತೆ. ಉಸಿರನ್ನ ಹೊರ ಹಾಕಿದಾಗ ಬೆನ್ನಿನ ಕಡೆಗೆ ಚಲಿಸ್ತಾ ಇದೆ. ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ನಾಭಿಯ ಮೂಲಕ ನಮ್ಮ ಮನಸ್ಸನ್ನ ಒಳಗಡೆಗೆ ಇಳಿಸಿ ಆ ಉದರದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳನ್ನ ಗಮನಿಸೋಣ, ಅಂಗಗಳನ್ನ. ದೊಡ್ಡ ಕರುಳು, ಸಣ್ಣ ಕರುಳು, ಮೂತ್ರಜನಕಾಂಗಗಳು, ಮೂತ್ರನಾಳ ಮತ್ತು ಮೂತ್ರಕೋಶ ಮತ್ತು ಯುರೇತ್ರ, ಇಷ್ಟನ್ನು ಗಮನಿಸೋಣ. ಹಾಗೆ ಯಕೃತ್, ಪಿತ್ತಕೋಶ, ಮೇದೋಜೀರಕ ಗ್ರಂಥಿ, ಜಠರ ಗಮನಿಸೋಣ. ಶ್ವಾಸಕೋಶವನ್ನ ಒಮ್ಮೆ ಗಮನಿಸೋಣ. ಮನಸ್ಸನ್ನ ಶ್ವಾಸಕೋಶಕ್ಕೆ ತೆಗೆದುಕೊಂಡ ಹೋದಾಗ ಶುದ್ಧವಾದ ಅಮೃತಕ್ಕೆ ಸಮಾನವಾದಂತಹ ಶುದ್ಧವಾದ ಆಮ್ಲಜನಕವನ್ನ ಹಾಗೂ ವಿಶ್ವಶಕ್ತಿಯನ್ನ ಹೀರ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಸದ್ಭಾವನೆ ಇರಲಿ. ದೀರ್ಘವಾಗಿ ಶ್ವಾಸ ತಗೊಳ್ಳಿ, ದೀರ್ಘವಾಗಿ ಶ್ವಾಸವನ್ನು ಹೊರಹಾಕಿ. ಈಗ ನಮ್ಮ ಹೃದಯದ ಭಾಗಕ್ಕೆ ಬರೋಣ. ಪ್ರೀತಿ, ಪ್ರೇಮ, ಸಹನೆ, ಕರುಣೆ, ಮಮತೆ, ಅನುಕಂಪ, ಮುದಿತ, ಭಕ್ತಿ ಎಲ್ಲ ಭಾವನೆಗಳಿಗೆ ಸ್ಪಂದಿಸುವಂತಹ, ಎಲ್ಲ ಭಾವನೆಗಳ ಆಗರವಾಗಿರ್ತಕ್ಕಂತಹ ಮತ್ತೆ ಪರಮಾತ್ಮನ ವಾಸಸ್ಥಾನವಾಗಿರ್ತಕ್ಕಂತಹ ಆ ಹೃದಯ ಕಮಲದಲ್ಲಿ ಮನಸ್ಸನ್ನ ನಿಲ್ಲಿಸೋಣ. ಅದೇ ನಮ್ಮ ನಿಜ ಸ್ವರೂಪ. ಹೃದಯ ಕಮಲದಲ್ಲಿ ನಿರಾಕಾರ ಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಸ್ವರೂಪವೇ ನನ್ನದು ಎನ್ನುವಂತಹ ಸದ್ಭಾವದಿಂದ ಓಂಕಾರ ಸ್ವರೂಪನಾಗಿರ್ತಕ್ಕಂತಹ ನನ್ನನ್ನ ನಾನೇ ಒಮ್ಮೆ ಸ್ಮರಣೆ ಮಾಡಿಕೊಳ್ತಾ ಅಲ್ಲಿ 3 ಬಾರಿ ಓಂಕಾರವನ್ನು ಮಾಡೋಣ. ದೀರ್ಘ ಶ್ವಾಸ ತಗೊಳ್ಳೋಣ. ಮತ್ತೊಮ್ಮೆ ದೀರ್ಘ ಶ್ವಾಸ ತಗೊಳ್ಳಿ. ಮತ್ತೊಮ್ಮೆ ಶ್ವಾಸ ತಗೊಳ್ಳಿ. ಮನಸ್ಸನ್ನ
ಆ ಹೃದಯ ಕಮಲದಲ್ಲೇ ನಿಲ್ಲಿಸ್ಕೊಳ್ಳಿ. ಈಗ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ, ನಾನು ಈ ದೇಹವಲ್ಲ, ಈ ಮನಸ್ಸು ನನ್ನದಲ್ಲ. ನಾನು ಈ ದೇಹವಲ್ಲ, ಈ ಮನಸ್ಸು ನನ್ನದಲ್ಲ. ಈ ದೇಹ ನಾನಲ್ಲ, ಈ ಮನಸ್ಸು ನನ್ನದಲ್ಲ. ನಾನು ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ. ನಾನು ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ. I am universe. I love universe. I am universe. I love universe. I am universe. I love universe. ಈಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದೆ. ಎಲ್ಲೂ ಚಲನೆ ಆಗ್ತಾ ಇಲ್ಲ. ಶರೀರದ ಅಂಗಾಂಗಗಳನ್ನೆಲ್ಲ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲಿರ್ತಕ್ಕಂತಹ ನೋವು, ಬಾಧೆ ಎಲ್ಲವೂ ನಿವಾರಣೆ ಆಗಿದೆ. ಹಾಗೆ ಮನಸ್ಸಿನಲ್ಲಿ ಹೇಳ್ಕೊಳ್ಳೋಣ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನನ್ನಲ್ಲಿ ದೇಹದಲ್ಲಿ ಯಾವುದೇ ರೀತಿಯ ಬಾಧೆಗಳು, ನೋವುಗಳು ಇಲ್ಲ. ಯಾವ ರೋಗವೂ ಇಲ್ಲ. ನಾನು 100ಕ್ಕೆ 100ರಷ್ಟು ಸಂತೋಷವಾಗಿದ್ದೇನೆ. ನಾನು 100ಕ್ಕೆ 100ರಷ್ಟು ಆರೋಗ್ಯವಾಗಿದ್ದೇನೆ. ಅಕಸ್ಮಾತ್ ಏನಾದ್ರೂ ರೋಗವು, ಯಾವುದೋ ಒಂದು ಬಾಧೆ ಇದ್ರೆ ಅದು ಈ ದೇಹಕ್ಕೆ ಮಾತ್ರವೇ ಹೊರತು ಅದು ನನಗಲ್ಲ. ಬಿಕಾಸ್ ನಾನು ಈ ದೇಹವಲ್ಲ, ಈ ಮನಸ್ಸು ನನ್ನದಲ್ಲ. ನಾನು ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ ಎನ್ನುವಂತಹ ಮಹೋನ್ನತವಾದಂತಹ ಭಾವನೆಗಳನ್ನ ಮನಸ್ಸಿನಲ್ಲಿ ತಂದುಕೊಡ್ತಾ ಈಗ ನಮ್ಮ ಗಮನವನ್ನ ಆಜ್ಞಾಚಕ್ರದ ಭಾಗದಲ್ಲಿ ತಂದು ನಿಲ್ಲಿಸ್ಕೊಳ್ಳೋಣ. ಎಣ್ಣೆ ಬತ್ತಿಗಳಿಲ್ಲದೆ ಉರಿತಕ್ಕಂತಹ ಜ್ಯೋತಿಯ ಸ್ಥಾನ ಆಜ್ಞಾಚಕ್ರದ ಭಾಗ. ನಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ತಕ್ಕಂತಹ ಆ ಜ್ಯೋತಿರ್ಬಿಂದುವಿನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ಕೊಳ್ಳೋಣ. ಕ್ಷಣಕಾಲ ಯಾವುದೇ ಚಿಂತೆ, ಚಿಂತನೆಗಳು, ಆಲೋಚನೆಗಳು ಇಲ್ಲದಂತೆ ಕೇವಲ ಹೃದಯ ಬಡಿತದ ಶಬ್ದವನ್ನಷ್ಟೇ ಕೇಳಿಸ್ಕೊಳ್ಳೋಣ. ಇಂತಹ ಒಂದು ಸ್ಥಿತಿಗೆ ಯೋಗ ನಿದ್ರೆ ಅಥವಾ ಅಮೃತಾಸನ ಅಂತ ಹೇಳ್ತೀವಿ. ಈ ಸ್ಥಿತಿಯಲ್ಲಿ ನಾವು ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನ ಗಮನಿಸ್ತಾ ಮನಸ್ಸನ್ನ ಒಂದು ಕಡೆ ತಂದು ನಿಲ್ಲಿಸ್ಕೊಂಡಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ರೋಗಗಳು, ಬಾಧೆಗಳು, ನೋವುಗಳು ಆಗ್ತವೆ. ಮನಸ್ಸು ಹಗುರವಾಗುತ್ತೆ. ನಿಶ್ಚಿಂತೆಯಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ನಮ್ಮಲ್ಲಿರ್ತಕ್ಕಂತಹ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಆದಿಶಕ್ತಿ, ಆದಿಪರಾಶಕ್ತಿ ಎಲ್ಲ ಶಕ್ತಿಗಳು ಕೂಡ ಉದ್ದೀಪನವಾಗ್ತಾ ಹೋಗುತ್ತವೆ. ಆಗ ದೇಹದ ಭಾವನೆ ಹೋಗಿ
ನಮ್ಮಲ್ಲಿ ಪರಮಾತ್ಮ ಭಾವನೆ ಮೂಡುತ್ತೆ. ಆತ್ಮೀಯರೇ, ಪ್ರತಿನಿತ್ಯವೂ ಈ ತರಹದ ಅಮೃತಾಸನವನ್ನ ಅನುಭವಿಸುವಂತಹ ಯೋಗ ನಿದ್ರೆಯನ್ನು ಮಾಡ್ತಕ್ಕಂತಹ ಸಂದರ್ಭವನ್ನ ಪ್ರತಿನಿತ್ಯವೂ ಅಭ್ಯಾಸ ಮಾಡಿ. ಕೇವಲ 20-25 ನಿಮಿಷಗಳ ಕಾಲ ನಾವು ಮಾಡ್ತಕ್ಕಂತ ಈ ಅಮೃತಾಸನ 24 ಗಂಟೆಗಳನ್ನು ಕೂಡ ನಮ್ಮನ್ನ ಆರೋಗ್ಯವಂತರನ್ನಾಗಿ ಸದಾ ಸಕ್ರಿಯವರನ್ನಾಗಿ ಮಾಡುತ್ತೆ. ಈಗ ನಿಶ್ಚಲವಾಗಿ ಶವದಂತೆ ಬಿದ್ದುಕೊಂಡಿರ್ತಕ್ಕಂತ ಈ ದೇಹದ ಅಂಗಾಂಗಗಳಿಗೆ ಸ್ವಲ್ಪ ಸ್ವಲ್ಪ ಚಾಲನೆಯನ್ನು ಕೊಡೋಣ. ಮೊದಲಿಗೆ ಕಾಲ್ ಬೆರಳುಗಳಿಗೆ ಚಾಲನೆ ಕೊಡೋಣ, ಹಾಗೆಯೇ ಪಾದಗಳಿಗೆ ಚಾಲನೆ ಕೊಡೋಣ, ಕಾಲುಗಳಿಗೆ ಚಾಲನೆ ಕೊಡೋಣ, ಸ್ವಲ್ಪ ಎಡಕ್ಕೆ ಬಲಕ್ಕೆ ಹೊರಳಿಸೋಣ. ಹಸ್ತದ ಬೆರಳುಗಳಿಗೆ ಚಾಲನೆ, ಹಸ್ತಗಳಿಗೆ ಚಾಲನೆ, ಎರಡೂ ತೋಳುಗಳಿಗೂ ಚಾಲನೆ ಕೊಡೋಣ. ಹಾಗೆ ಶಿರದ ಭಾಗವನ್ನ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಲಘುವಾಗಿ ಹೊರಳಿಸೋಣ. ಮತ್ತೆ ಇಡೀ ಶರೀರವನ್ನ ಲಘುವಾಗಿ ಎಡಕ್ಕೊಮ್ಮೆ ಮತ್ತು ಬಲಕ್ಕೊಮ್ಮೆ ಹೊರಳಿಸೋಣ. ಎಡ ಹಸ್ತವನ್ನ ಎದೆಯ ಮೇಲೆ ಇಟ್ಕೊಂಡು, ಎಡಪಾದವನ್ನ ಮಡಿಸ್ಕೊಂಡು, ಬಲ ಹಸ್ತವನ್ನ ಶಿರದ ಕಡೆಗೆ ತೆಗೆದುಕೊಂಡೋಗಿ ನಿಧಾನವಾಗಿ ಬಲಮದಿಯಿಂದ ಹೊರಡಿ ಬಲಮಗ್ಲಿಂದ ಹೊರಳಿ ಮಕರಾಸನದ ಸ್ಥಿತಿಗೆ ಬನ್ನಿ. ಎರಡು ಹಸ್ತಗಳನ್ನ ಹಣೆಯ ಕೆಳಗಡೆ ಇಟ್ಕೊಂಡು ಇಡೀ ದೇಹವನ್ನ ಬೋರ್ಲಾಗಿ ಮಲಗಿಸಿ, ಸಾಧ್ಯವಾದ್ರೆ ಬಲಗಾಲನ್ನ ಮಡಿಸ್ಕೊಳ್ಳಿ. ಇದನ್ನ ಬಾಲಾಸನ ಅಂತ ಹೇಳ್ತೀವಿ. ಎಳೆಯ ಮಕ್ಕಳು ಮಲಗ್ತಾರೆ. ಆ ಬಾಲಾಸನದಲ್ಲಿ ಮಲಗಿದಾಗ ದೇಹ ಪೂರ್ಣ ವಿಶ್ರಾಂತಿಯನ್ನು ಹೊಂದುತ್ತೆ. ಹೃದಯದ ಆರೋಗ್ಯ ಚೆನ್ನಾಗಾಗುತ್ತೆ. ಯಾರಿಗಾದ್ರೂ ಮನೆಯಲ್ಲಿ ಹೃದಯದ ಸ್ತಂಭನವಾಗುವಂತ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂದರ್ಭ ಬಂದಾಗ ಈ ರೀತಿ ಮಲಗಿಸಿ ಸ್ವಲ್ಪ ಬೆನ್ನಿನ ಭಾಗದಲ್ಲಿ ಮೃದುವಾಗಿ ಸ್ಪರ್ಶ ಮಾಡಿ ಒತ್ತಿ ಅವರಿಗೆ ಆ ಹಾರ್ಟ್ ಅಟ್ಯಾಕ್ ಆಗೋದನ್ನ ನಾವು ತಡೆಗಟ್ಟುವುದಕ್ಕೆ ಸಾಧ್ಯತೆ ಇದೆ. ಈಗ ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಕೈ ಕಾಲುಗಳನ್ನ ಚಾಚಿ ಹಾಗೆ ನಿಧಾನವಾಗಿ ಮಲಗಿರುವ ಸ್ಥಿತಿಯಲ್ಲೇ ಅಧೋಮುಖ ವಜ್ರಾಸನಕ್ಕೆ ಬನ್ನಿ. ಅಧೋಮುಖ ವಜ್ರಾಸನದಿಂದ ಹಾಗೆ ಕೈಗಳನ್ನ ಹಿಂದೆ ತಕೊಂಡೋಗಿ ಶಶಂಕಾಸನಕ್ಕೆ ಬನ್ನಿ. ಶಶಂಕಾಸನದಿಂದ ಹಾಗೆ ಎದ್ದು ಕೂತ್ಕೊಳ್ಳಿ, ಕಣ್ಣು ತೆರೆಯಬೇಡಿ. ನಿಧಾನವಾಗಿ ಹಸ್ತಗಳನ್ನ ತಕೊಂಡು ಚೆನ್ನಾಗಿ ಉಜ್ಜಿ, ಎರಡು ಹಸ್ತಗಳನ್ನ ಚೆನ್ನಾಗಿ ಉಜ್ಜಿ ಆ ಶಾಖವನ್ನ ಕಣ್ಣು ರೆಪ್ಪೆ ಮೇಲೆ ಹಾಗೆ ಮುಖದ ಸ್ನಾಯುಗಳಿಗೆ ಕರ್ಣಗಳಿಗೆ ತಾಕಿಸ್ಕೊಂಡು ಹಸ್ತಗಳನ್ನ ಬಟ್ಲ ಹಾಗೆ ಜೋಡಿಸ್ಕೊಂಡು ನಿಧಾನವಾಗಿ ಕಣ್ಣು ತೆರೆದು ಕರದರ್ಶನ ಮಾಡ್ತಾ ಕರದರ್ಶನ ಮಂತ್ರವನ್ನ ಹೇಳ್ಕೊಳ್ಳೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ, ವಿಶ್ವದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕೈ ಇಳಿಸಿ ಆರಾಮ ಕೂತ್ಕೊಳ್ಳಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸುಮಾರು 25 ನಿಮಿಷಗಳ ಕಾಲ
ಅಮೃತಾಸನ ಅಥವಾ ಯೋಗ ನಿದ್ರೆಯನ್ನ ಮಾಡಿದ್ದೀರಿ. ಈ ವಿಧಾನದಲ್ಲಿ ರಾತ್ರಿ ಮಲಗುವಾಗಲೂ ಕೂಡ ಎದ್ದೇಳಬೇಕಾದ ಅವಶ್ಯಕತೆ ಇಲ್ಲ. ಮನಸ್ಸನ್ನ ಆ ಹೃದಯದ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಅಥವಾ ನಾಭಿಯ ಏರಿಳಿತದಲ್ಲಿ ನಿಲ್ಲಿಸ್ಕೊಂಡು ಶಾಂತವಾಗಿ ಇದ್ಬಿಟ್ರೆ ಆನಂದವಾದ ನಿದ್ರೆ ಬರುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀರೋ ಆ ಸಮಯಕ್ಕೆ ಸರಿಯಾಗಿ ಎಚ್ಚರವಾಗುತ್ತೆ. ಇದನ್ನ ಅಭ್ಯಾಸ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ರಂಗನಾಥ್ ಜಿ ಅವರು ಕೂಡ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಅದ್ಭುತವಾದ ರೀತಿಯಲ್ಲಿದೆ ಯೋಗ ನಿದ್ರೆ. ಸೊ ಈಗಾಗಲೇ ಇಂದಿನ ನಾವು ಇಂಗ್ಲಿಷ್ ಕ್ಲಾಸಲ್ಲಿ ಮಾಡಿದ್ವಿ. ಈಗ ಮತ್ತೆ ಈಗ ಕನ್ನಡ ಕ್ಲಾಸಲ್ಲಿ ಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಸೊ ದಯವಿಟ್ಟು ಎಲ್ಲರೂ ಇದು ಪಾಲನೆ ಮಾಡಿ, ಅಭ್ಯಾಸ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನುಭವಗಳು ಈಗಾಗಲೇ ನೀವು ಯೋಗ ನಿದ್ರೆದಲ್ಲಿ ಹೋಗಿದ್ರಿ. ಖಂಡಿತ ನಿಮ್ಮ ಅನುಭವಗಳಿರುತ್ತೆ. ದಯವಿಟ್ಟು ಹಂಚ್ಕೊಳ್ಳಿ ಒಂದು 5 ನಿಮಿಷ ಕಾಲ. ರೈಟ್ ಮೇಡಮ್. ಗುರುಜಿ, ನಾಗರಾಜ್ ಗುರುಗಳೇ, ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಬಹಳಷ್ಟು ಅದ್ಭುತವಾಗಿತ್ತು ಇಂದಿನ ಕ್ಲಾಸ್. ಇದ್ರೆ ಈ ಯೋಗ ತುಂಬಾ ಚೆನ್ನಾಗಿ ಒಬ್ಬೊಬ್ಬರು ಮಾತಾಡಿ. ಒಬ್ಬರೇ ಮಾತಾಡಿ. ಮಾತಾಡಿ ಉಮಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ. ನಿಜವಾಗೂ ಅಮೃತಾಸನ ಬಹಳಷ್ಟು ಅದ್ಭುತವಾಗಿತ್ತು. ಯೋಗ ನಿದ್ರೆ ಅಂದ್ರೆ ಏನು ಅಂತ ಗೊತ್ತಿತ್ತು. ಇದನ್ನ ನನಗೆ ಈಗ ಒಂದು 2 ತಿಂಗಳ ಕೆಳಗೆ ನಮ್ಮ ಮೇಡಮ್ ಮಧುರಾ ಮೇಡಮ್ ಅವರು ನನಗ್ ಮಾಡಿಸಿದ್ರು. ಅವರು ಯಾಕಂದ್ರೆ ನಾನು ಹೇಳಿದ್ದೆ ಸ್ವಲ್ಪ ನನಗ್ ಪದೇ ಸೊಂಟ ನೋವು ಬರುತ್ತೆ, ಕಾಲ್ ನೋವು ಬರ್ತಾ ಇದ್ದಾವ, ಇದಕ್ಕೇನ್ ಮಾಡೋದು ಮಧುರಾ ಮೇಡಮ್ ಅಂದಾಗ ಅವ್ರು ಏನ್ ಹೇಳಿದ್ರು, ಇಲ್ಲ ಅಮ್ಮ, ನಾನ್ ನಿಮ್ಗೆ ಸತತವಾಗಿ 1 ತಿಂಗಳವರೆಗೂ ಎಷ್ಟು ಕ್ಲಾಸಸ್ ಆಗತ್ತೆ ಅಷ್ಟು ಕ್ಲಾಸ್ ನಾ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ನನಗೆ 3 ಕ್ಲಾಸ್ ಮಾಡಿದ್ರು. ಎಷ್ಟೋ ಅದ್ಭುತವಾದಂತ ಅನುಭವ ಆಗಿತ್ತು ನನಗೆ. ಮತ್ತೆ ಇವತ್ತು ತಾವು ಈ ಯೋಗ ನಿದ್ರೆಯನ್ನು ಮಾಡಿಸಿದ್ರೆಲ್ಲ ಬಹಳಷ್ಟು ಖುಷಿ ಆಯ್ತು. ಆಮೇಲೆ ಈ ಯೋಗ ನಿದ್ರೆ ನಾವು ದಿನಾನು ಮಧ್ಯಾಹ್ನ ಸಮಯದಲ್ಲಿ ಕೂಡ ಮಾಡಬಹುದಾ? ಧಾರಾಳವಾಗಿ. ಯಾಕಂದ್ರೆ ಇದಕ್ಕೆ ಸಾಮಾನ್ಯವಾಗಿ ಯಾರು 60+ ಇದೀವಿ, ಸೀನಿಯರ್ ಸಿಟಿಸನ್ಸ್ ಅಂತ, ಹೌದು, ನಮಗೆ ಮಧ್ಯಾಹ್ನದ ಭೋಜನದ ನಂತರ ಕನಿಷ್ಠ 20 ನಿಮಿಷ 25 ನಿಮಿಷ ಈ ರೀತಿ ಯೋಗ ನಿದ್ರೆಯನ್ನ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲ ಅವಾಗಿಂದ ಸ್ವಲ್ಪ ಹೇಗೂ ನನಗೆ ಸ್ವಲ್ಪ ರೆಸ್ಟ್ ಸಿಗತ್ತ ಅನ್ನುವಂತ ಉದ್ದೇಶದಿಂದ ಮಧ್ಯಾಹ್ನ ಕನಿಷ್ಠ 20-25 ನಿಮಿಷ ಆ ತರ ಮಾಡ್ಕೊಂಡಿರ್ತೀನಿ ಅವ್ರು ಹೇಳಿದ ಪ್ರಕಾರ. ತಾವು ಕೂಡ ಹಾಗೆ ಹೇಳಿದ್ರಿ. ಅವ್ರ ಗುರುಗಳು ಕೃಷ್ಣಮೂರ್ತಿ ಅನ್ನೋರು ಹೇಳಿದ್ರಂತೆ, ಅದಕ್ಕೆ ಅವರು ನಮ್ಗೆ ಅದನ್ನ ಹೇಳಿದ್ರು. ನಿಜವಾಗೂ ಚೆನ್ನಾಗಿತ್ತು ಅವರು ಹೇಳಿದಾಗ. ಇವತ್ತು ಮತ್ತೆ ಅದನ್ನ ಮರುಕಳಿಸಿತ್ತು. ಆದ್ರೆ ಇನ್ನೇನ 20-25 ನಿಮಿಷ ಮಲಗ್ತಿದ್ದೆ. ಆದ್ರೆ ಈ ಸೂತ್ರಗಳನ್ನ ಏನು ಎಡಗಾಲು ಬಲಗೈ ಅಂತ ಈ ತರ ಇಲ್ಲ, ಸುಮ್ನೆ ಆಗ ಮಲ್ಕೊಂಡಿರ್ತಿದ್ದೆ. ಅದಾದ ನಂತರ ಆ ಪ್ರಕಾರ ಮತ್ತೆ 3:30ಗೆ ನಮ್ಮ ಮಾಲಿನಿಯವರು ಕ್ಲಾಸ್ ಜಾಯ್ನ್ ಆಗ್ತಿದ್ದೆ. ಸಂತೋಷ ಆಯ್ತು ಗುರುಗಳೇ, ಧನ್ಯವಾದ. ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದ ಗುರುಗಳೇ, ಧನ್ಯವಾದ. ಅದಕ್ಕೆ ಇದನ್ನ ಈ ರೀತಿಯಿಂದ ಈ ನಿಯಮಗಳೇನ್ ಹೇಳಿದ್ರಲ್ಲ, ಈ ನಿಯಮಗಳನ್ನ ಪಾಲನೆ ಮಾಡಿ ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಧನ್ಯವಾದ. ದಿನಕ್ಕೆ ಎಷ್ಟು ಬಾರಿ ಮಾಡ್ಬೇಕಾದ್ರೂ ಮಾಡ್ಕೋಬಹುದು. ಯೋಗ ನಿದ್ರೆಗೆ ಇದಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ತುಂಬಾ ಸುಸ್ತಾಗಿದೆ ಅಂದಾಗ ಮಾಡ್ಕೋಬಹುದು. ಒತ್ತಡದಲ್ಲಿ ಇದ್ದೀವಿ ಅಂದ್ರೆ, ನಿದ್ದೆ ಬಂದಿಲ್ಲ ಅಂದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಯಾವ ಟೈಮಲ್ಲಾದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತೆ ಉದ್ಯೋಗಸ್ಥರು ಡ್ಯೂಟಿ ಮಾಡ್ಕೊಂಡು ಬಂದಾಗ ತುಂಬಾ ಟೈರ್ಡ್ ಆಗಿರ್ತೀರಿ. ಆವಾಗ್ಲೂ ಕೂಡ ನೀವು ಸಂಜೆ ವೇಳೆ ಬಂದು 15-20 ನಿಮಿಷ ಈ ರೀತಿ ರಿಲ್ಯಾಕ್ಸ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ನೀವು ಫ್ರೀ ಆಗ್ಬಿಡ್ತೀರಿ. ಇದಕ್ಕೆ ನಾವು ಹೇಗೆ ನಮ್ಮ ದೇಹ ಹೇಗೆ ಇಲ್ಲಿ ಆಕ್ಟಿವೇಟ್ ಆಗುತ್ತೆ ಅನ್ನೋದನ್ನ ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ನಾನು ಏನು ಅಂತ ಹೇಳಿದ್ರೆ, ಶಿಕ್ಷಕರು ಇಲ್ಲದೆ ಇರ್ತಕ್ಕಂತ ತರಗತಿನಲ್ಲಿ ಮಕ್ಕಳು, ಅದು ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹೈಸ್ಕೂಲ್ ಆಗಿ ಯಾವುದೇ ಆಗಿರ್ಲಿ, ಟೀಚರ್ ಇಲ್ಲದೆ ಇದ್ದಾಗ ಮಕ್ಳು ಏನ್ ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಓಡಾಡೋದು, ಇವ್ರು ಕೆಂಟಾಡೋದು, ಏನಾದ್ರು ತೀಟೆ ಮಾಡೋದು, ಕಿತಾಪತಿ ಮಾಡೋದು ಮಾಡ್ತಾ ಇರ್ತವೆ. ಶಿಕ್ಷಕರು ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಅಲರ್ಟ್ ಆಗ್ಬಿಟ್ಟು ಎದ್ ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಸಾರ್ ಅಂತ ಹೇಳ್ತಾರೆ. ಮತ್ತೆ ಪುಸ್ತಕ ತೆಗೆದುಕೊಂಡು ಪುಸ್ತಕದ ಕಡೆ ತಮ್ಮ ಗಮನವನ್ನು ಕೂಡ ಕೊಡ್ತಾರೆ.
ಹಾಗೆ ನಮ್ಮ ಮನಸ್ಸು ಸದಾ ಹೊರಗಡೆ ಸಂಚಾರ ಮಾಡ್ತಾ ಇರೋದ್ರಿಂದ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳು ಅವುಗಳ ಚೇಷ್ಟೆ ಮಾಡ್ಕೊಂಡಿರ್ತವೆ. ಯಾವಾಗ ನಮ್ಮ ಮನಸ್ಸನ್ನ ನಾವು ಅಂತರ್ಮುಖಗೊಳಿಸ್ತೀವಿ ಆವಾಗ ಅಲರ್ಟ್ ಆಗ್ಬಿಡ್ತವೆ. ಅಲರ್ಟ್ ಆಗಿ ತಮ್ಮ ತಮ್ಮ ಕೆಲಸವನ್ನ ನಿರ್ದಿಷ್ಟವಾಗಿ ಅವ್ರ ಕೆಲಸ ಏನಿರ್ತದೆ ಆ ಕೆಲಸವನ್ನ ನಿರ್ವಹಣೆ ಮಾಡ್ಕೊಂಡು ಹೊರಟರು. ಹಾಗಾಗಿ ಈ ವಿಧಾನದಲ್ಲಿ ನಾವು ಯೋಗ ನಿದ್ರೆಯನ್ನ ಮಾಡಿದ್ರೆ ನಮ್ಮ ದೇಹ ಸದಾ ಆರೋಗ್ಯವಾಗಿರುತ್ತೆ. ಆ ದೇಹದಲ್ಲಿ ಅಮೃತ ಸಿಂಚನವಾಗ್ತಾ ಹೋಗುತ್ತೆ. ಕಡ್ಡಾಯವಾಗಿ ಮಾಡಿ ಪ್ರತಿನಿತ್ಯ. ಸಂತೋಷ. ಸುಜಾತ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಗುರುಗಳೇ, ನಮಸ್ಕಾರ ಅಪ್ಪಾಜಿ ಅವರೇ. ಓ ಸುಜಾತಕ್ಕ ಅವರು. ನಮಸ್ಕಾರ ಅಪ್ಪ ಅವ್ರೆ. ನಾನು ನಿದ್ದೆ ಪ್ರಿಯಳಾಗಿದ್ದೇನೆ ಸರ್. ಇದು ಯೋಗ ನಿದ್ರದಿಂದ ತುಂಬಾ ನನಗೆ 8 ತಾಸು ನಿದ್ದೆ ಮಾಡಿದ ಹಾಗಾಯ್ತು ಬೆಳಿಗ್ಗೆ ಸರ್. ಅಪ್ಪಾಜಿ ಅವರೇ ತುಂಬಾ ಇವತ್ತಿನ ಎಲ್ಲಾ ಅದ್ಭುತಗಳು ತುಂಬಾ ಚೆನ್ನಾಗಿದ್ದವು. ನಾನು ಮಲ್ಕೊಂಡೇ ಕೇಳುತ್ತಿದ್ದೆ ಸರ್. ತುಂಬಾ ಅದ್ಭುತವಾಗಿ ನನಗೆ ಪುನಃ ರಾತ್ರಿಕ್ಕಿಂತಲೂ ಈಗ ಬೆಳಗಿನ ಯೋಗ ನಿದ್ರೆ ತುಂಬಾ ಚೆನ್ನಾಗಾಯ್ತು ಸರ್. ಥ್ಯಾಂಕ್ ಯು ಅಪ್ಪಾಜಿ ಅವರೇ ಸರ್. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಯೋಗ ನಿದ್ರೆಯನ್ನು ಮಾಡಬೇಕೆಂದನ್ನು ಕೇಳಿಕೊಳ್ಳುತ್ತೇನೆ ಸರ್. ಮಲ್ಲಪ್ಪ ಸರ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ರಂಗನಾಥ್ ಗುರುಜಿ. ನಮಸ್ತೆ. ಹಾಗೆ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಗುರುಗಳೇ, ತಾವೇ ಹೇಳ್ದಾಗೆ ಅಮೃತ ನಿದ್ರೆ ಅಂತ ಇದನ್ನ ಹೇಳ್ಬಿಟ್ರಿ. ಖಂಡಿತ ನಾವೆಲ್ಲರೂ ಕೂಡ ಇವತ್ತು ಅಮೃತ ನಿದ್ರೆಯ ಒಂದು ಸಾಗರದಲ್ಲಿ ತೇಲುವಂತೆ ತಾವು ಮಾಡಿದ್ರಿ. ಆನಂದ ಸಾಗರದಲ್ಲಿ ನಾವು ತೇಲ್ತಾ ಇದ್ವಿ. ನೀವು ವಿವರಣೆ ನೀಡ್ತಾ ಇದ್ರಿ. ನಾವು ಆ ನಿದ್ರೆಯಲ್ಲಿ ಸಂತೋಷವನ್ನ ಆನಂದವನ್ನ ಅನುಭವಿಸ್ತಾ ಇದ್ವಿ. ಇದಕ್ಕೆ ಏನ್ ಹೇಳ್ಬೇಕು ನಮಗ್ ಗೊತ್ತಿಲ್ಲ. ಖಂಡಿತ ನೀವು ಅದ್ಭುತ. ಇದೇ ರೀತಿ ನಮಗೆ ಸದಾ ಒಂದು ಜ್ಞಾನಧಾರೆಯನ್ನ ಎರಿತಾ ಇರ್ರಿ ಅಂತ ಈರ್ವರು ಗುರುಗಳಲ್ಲಿ ನಾನು ಕೇಳ್ಕೊಳ್ತಾ ಎಲ್ಲಾ ಆತ್ಮಬಂಧುಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾನೆ. ತಮ್ಮ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾ ಸರ್, ಮತ್ತೆ ಯಾರು ಇಲ್ಲ ಅನ್ಸುತ್ತೆ. ಮತ್ತೆ ಕೇಳ್ಬೇಕಾ ಹೊಸಬ್ರಿಗೆ? ಹೊಸಬ್ರು ಯಾರನ್ನ ಶೇರ್ ಮಾಡ್ಬೋದಲ್ಲ? ಹೊಸಬ್ರು ಶೇರ್ ಮಾಡ್ಲಿ. ಹೆಸರು ನೋಡಿ ನೀವು ಕರಿಬಹುದು. ಯಾರು? ಯಾರು? ನಾಗಲಲಿತಾ. ಅಮರೇಶ್ ಅಮರವ್ರು ಮಾತಾಡ್ತೀರಾ? ನಾಗಲಲಿತಾ ಮೇಡಮ್ ಮಾತಾಡಿ. ಅನ್ಮಿಟ್ ಮಾಡ್ಕೊಳ್ಳಿ. ಅನ್ಮಿಟ್ ಮಾಡಿ ನಾಗಲಲಿತಾ. ಮಾತಾಡಿ. ತುಂಬಾ ಚೆನ್ನಾಗಿ ಯೋಗ ನಿದ್ರೆ. ನಾನು ತುಂಬಾ ಒಂಥರ ಹಾರ್ಟ್ ಎಲ್ಲ ಒಂಥರ ತುಂಬಾ ಒಡ್ಕೊಳಂಗಾಗ ಮಲಗ್ತಿದ್ದೆ ಸರ್. ಹಾಗೆ ಆದ್ರೆ ಇದೇ ತರ ಎಲ್ಲ ಅನುಭವ ಆಗ್ತಿತ್ತು. ಆದ್ರೆ ಯೋಗ ನಿದ್ರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಹೀಗಾಗಿ ನಂಗೆ ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಅದ್ರ ಬಗ್ಗೆ. ಯೋಗ ನಿದ್ರೆ ಮಾಡ್ತಿದ್ದು ಅದ್ರ ಬಗ್ಗೆ ಇದು ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಉಪಯೋಗ ಆಗುತ್ತೆ. ನಂಗೆ ಸ್ವಲ್ಪ ಹಾರ್ಟ್ ಊಟ ಮಾಡ್ತು ಅಂದ್ರೆ ತುಂಬಾ ಹೊಡ್ಕೊಳಕ್ ಶುರು ಆಗ್ತಿತ್ತು. ಮೇಲ್ಭಾಗ, ಸೊಂಟದ ಮೇಲ್ಭಾಗ, ಹಾರ್ಟ್, ಬೆನ್ನು ಎಲ್ಲ ತುಂಬಾ ಶೇಕ್ ಆಗ್ತಿತ್ತು, ಸಣ್ಣ ನರಗಳೆಲ್ಲ. ಅದಕ್ಕಾಗಿ ಮಾಡಿದ್ರೆ ಸರಿ ಹೋಗುತ್ತೇನೋ ಅಂತ ನಾನೇ ಒಂದು ಇದರಿಂದ ರೆಸ್ಟ್ ಮಾಡ್ತಿದ್ದೆ. ಈಗ ಅದು ಉಪಯೋಗ ಆಗ್ತು. ತುಂಬಾ ಚೆನ್ನಾಗಿತ್ತು ಸರ್ ಹೇಳ್ಕೊಟ್ಟದ್ದು. ತುಂಬಾ ಧನ್ಯವಾದಗಳು ಸರ್. ನಿತ್ಯ ಅಭ್ಯಾಸ ಮಾಡಿ ಅಮ್ಮ. ಇದ್ರದ್ದು ವಿಡಿಯೋ ಬರುತ್ತೆ ಸಾಯಂಕಾಲದಷ್ಟೊತ್ತಿಗೆ ತಮ್ಗೆ. ಪ್ರತಿನಿತ್ಯನೂ ಇದನ್ನ ಹಾಕೊಂಡೇ ಮಾಡಿ. ಈಗ ನೀವೇ ಸೆಲ್ಫ್ ಆಗಿ ಮಾಡ್ಕೊಳಕ್ ಹೋದಾಗ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಇನ್ನೊಬ್ರು ಗೈಡ್ ಮಾಡ್ತಿದ್ರೇನೆ ಅದು ನಮ್ಗೆ ಎಫೆಕ್ಟ್ ಆಗೋದು. ಸೊ ಆದ್ರಿಂದ ಈ ವಿಡಿಯೋ ತಮ್ಗೆ ಮತ್ತೆ ಸಂಜೆ ಹೊತ್ತಿಗೆ ಬರುತ್ತೆ. ಅದನ್ನ ಪ್ರತಿನಿತ್ಯವೂ ಕೂಡ ಎಲ್ರು ಹಾಕೊಂಡು ಇದನ್ನ ಅನುಭವಿಸಿ, ಇದರ ಅನುಭೂತಿಯನ್ನ ನೀವು ಗಮನಿಸಿ. ಸ್ವಲ್ಪ ದಿವಸದಲ್ಲೇ ನಿಮ್ಮ ಶರೀರದಲ್ಲಿ ಆಗ್ತಕ್ಕಂತ ಪರಿವರ್ತನೆಯನ್ನು ಕೂಡ ಗಮನಿಸಿ. ಸರಿ ಸರ್. ಅದು ಕೊನೆಯಲ್ಲಿ ಎದ್ದೇಳೋದೆಲ್ಲ ಆಸನಗಳ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ನೀವು ಆಸನಗಳು ಆಗಿ ಎದ್ದೇಳಿ ಅಂದ್ರಲ್ಲ, ಅದೊಂದು ಗೊತ್ತಾಗ್ಲಿಲ್ಲ ಅದು ಲಾಸ್ಟ್ ಅಲ್ಲಿ. ಆಸನಗಳ ಬಗ್ಗೆ ಬಲ ಈ ತರ ಆಸನ ಆಗಿದೆ. ನಾನು ವಜ್ರಾಸನ ಏನಿಲ್ಲ, ಹಿಂಗ್ ಮಲಕೊಂಡಿರ್ತೀವಿ, ಒಂದು ಕಾಲನ್ನ ಎತ್ತಿ ಮಡಸ್ಕೊಳ್ತೀವಿ. ಮಕ್ಕಳು ಮಲ್ಕೋತಾರಲ್ಲ, ಇದನ್ನ ಬಾಲಾಸನ ಅಂತ ಹೇಳ್ತೀವಿ ಅಷ್ಟೇ. ಆಮೇಲೆ ಎದ್ದು ಕೈಯನ್ನ ಮುಂದಕ್ಕೆ ಚಾಚಿ ಹಾಗೆ ಮಲ್ಕೊಳ್ಳೋದನ್ನ ಅಧೋಮುಖ ವಜ್ರಾಸನ ಅಂತ ಹೇಳ್ತೀವಿ.
ಆಮೇಲೆ ಎದ್ದು ಕೂತ್ಕೊಳ್ತೀವಿ. ಎದ್ದು ಕೂತ್ಕೊಂಡು ಕೈಗಳನ್ನ ಹಿಂದೆ ಕಟ್ಟೋದನ್ನ ಶಶಂಕಾಸನ ಅಂತ ಹೇಳ್ತೀವಿ. ಅಷ್ಟೇ, ಇನ್ನೇನಿಲ್ಲ. ಅದ ಕಾಣ್ಲಿಲ್ವಲ್ಲ ಹೇಗೆ ಅಂತ ಅದ ಆಸನಗಳ ಎದ್ದೇಳಕ್ ಗೊತ್ತಾಗ್ಲಿಲ್ಲ ಅಷ್ಟೇ. ಸರಿ ಇರ್ಲಿ, ಬೇಕಾದ್ರೆ ಇನ್ನೊಂದಿನ ಮಾಡಿ ತೋರ್ಸೋಣ ಅದನ್ನ. ತುಂಬಾ ಉಪಯೋಗ ಆಯ್ತು ಸರ್, ಧನ್ಯವಾದಗಳು. ಓಕೆ. ರೇವಣಪ್ಪ ಸರ್ ಮಾತಾಡಿ. ನಮಸ್ಕಾರ ಸರ್, ನಾಗರಾಜ್ ಸರ್ ನಮಸ್ಕಾರ. ಏನಿಲ್ಲ ಸರ್, ಇದು ನಾನು ನಿದ್ದೆಗೆ ಹೋಗ್ಬಿಟ್ಟೆ ನೀವು ಮಾಡೋ ವಿಧಾನದ ಇದನ್ನ ಅನುಸರಿಸ್ಕಂತ. ಇದು ನಾನು ನೋಡಿರ್ಲಿಲ್ಲ, ಆಕ್ಚುಲಿ ಕೇಳಿರ್ಲಿಲ್ಲ, ಜೊತೆಗೆ ಮಾಡಿರ್ಲಿಲ್ಲ. ಅದು ಭಾರಿ ಅದ್ಭುತವಾದಂತ ಅನುಭವ ಕೊಟ್ಟಿದೆ. ಇದನ್ನ ಯಾವ್ದೇ ನಾವು ಪಾಲನೆ ಮಾಡಿದಾಗ ಮಾತ್ರನೇ ಆಗಂತದ್ದು. ಅದನ್ನ ಪಾಲನೆ ಮಾಡ್ಬೇಕು ಎಲ್ಲರೂ ಅಂತ ಹೇಳ್ತಾ ನಾವು ಗುರುಗಳಿಗೆ ಇನ್ನೊಂದ್ಸರಿ ನಮಸ್ಕಾರ ಹೇಳಿ ಧನ್ಯವಾದಗಳು. ಆಯ್ತ್ರಣ್ಣ, ನಮಸ್ಕಾರ. ಮತ್ತೆ ಇದನ್ನ ಮಾಡೋದ್ರಿಂದ BP ನಾರ್ಮಲ್ ಬರುತ್ತೆ. ಗಮನಿಸಿ, ಹೈ BP ಇರ್ಬೋದು ಅಥವಾ ಲೋ BP ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಅದು ನಾರ್ಮಲ್ ಸ್ಟೇಜ್ ಬರುತ್ತೆ. ಮತ್ತೆ ಇದ್ರ ಮುಖಾಂತರ ನೀವು ಸಕ್ಕರೆ ಕಾಯಿಲೆಯನ್ನು ಕೂಡ ಗುಣಪಡಿಸ್ಕೋಬಹುದು. ಆದ್ರಿಂದ ನೀವು ಇದನ್ನ ಕಡ್ಡಾಯವಾಗಿ ಮಾಡಿ ನೋಡಿ. ನಮ್ಮ ಮನಸ್ಸನ್ನ ನಮ್ಮದು ಒಳಗಡೆಗೆ ಅಂತರ್ಮುಖಗೊಳಿಸೋದು ಅಷ್ಟೇ, ಇಲ್ಲೇನು ಕೆಲಸ ಇಲ್ಲ. ಇಲ್ಲಿ ನಮ್ಮ ಮನಸ್ಸನ್ನ ನಮ್ಮ ಶರೀರದ ಅಂಗಾಂಗಗಳಲ್ಲಿ ಅಂತರ್ಮುಖಗೊಳಿಸೋದ್ರ ಮುಖಾಂತರ ನಮ್ಮ ದೇಹ ಸರಿ ಹೋಗುತ್ತೆ. ಹೇಗೆ ಟೀಚರು ಕ್ಲಾಸ್ ರೂಮ್ ಒಳಗಡೆ ಅಟೆಂಡ್ ಆಗ್ತಿದ್ದಾಗೆ ಮಕ್ಕಳು ಹೇಗೆ ಅಲರ್ಟ್ ಆಗ್ಬಿಡ್ತಾರೆ, ಅವ್ರವ್ರ ಕೆಲಸವನ್ನ ಮಾಡ್ಕೊಳ್ತಾರೋ ಹಾಗೆ ಇದು ಎಷ್ಟು ಸರಳವಾಗಿದೆ ಉದಾಹರಣೆ ಅಲ್ವಾ? ಆದ್ರಿಂದ ಪ್ರಯತ್ನ ಮಾಡಿ. ಈ ಉದಾಹರಣೆನೇ ಸರ್ ಬಾರಿ, ಇದನ್ನ ನಾನು ಕೋಟ್ ಮಾಡೋಣ ಅಂತ ಮಾಡಿದೆ. ಇದು ಬಾರಿ ಸ್ಪಷ್ಟವಾದ ಸರಳವಾದಂತ ಉದಾಹರಣೆಯನ್ನು ನೀವು ಕೊಟ್ಟಿದ್ದೀರಾ. ಸೊ ಹಾಗಾಗಿ ನೀವು ಗುರುಗಳು. ಬಟ್ ಏನಂದ್ರೆ ನಾವು ಎಲ್ಲರೂ ಮಾಡ್ಬೇಕು ಸರ್, ಅಷ್ಟೇನೆ. ಪ್ರತಿಯೊಂದನು ನಾವು ಮಾಡ್ದೇನೆ ಯಾವ್ದು ಬರಲ್ಲ. ಸೊ ಇಲ್ಲಿ ನಾವೆಲ್ಲರೂ ನಮ್ ದೇಶದಲ್ಲಿ ಇರೋರೆಲ್ಲ ಮುಕ್ಕಾಲಲ್ಲ 90% ಎಲ್ಲರೂ ಬರೀ ಹೇಳೋರಿದಾವೆ ಹೊರ್ತು ಮಾಡಾರಿಲ್ಲ. ಎಲ್ಲರೂ ಅನುಷ್ಠಾನ ಸರ್, ಅದು ಒಂದೇನೆ ನನ್ನ ಎಲ್ಲರಿಗೂ ರಿಕ್ವೆಸ್ಟ್ ಅಷ್ಟೇನೆ. ಪ್ರತಿಯೊಂದನು ನಾವ್ ಎಷ್ಟು ಮಾಡ್ತಾವೋ, ಎಷ್ಟು ಪ್ರಮಾಣದಲ್ಲಿ ಮಾಡ್ತಾವೋ ಅಷ್ಟು ಪ್ರಮಾಣ ಲಾಭ ನಮಗೆ ಆಗುತ್ತೆ ಎಲ್ಲರಿಗೂ, ಅಷ್ಟೇ ಹೊರತು ಸುಮ್ಮನೆ ನಾವು ಇನ್ನೊಬ್ರಿಗೆ ಹೇಳಿದ್ವಿ, ನೀವು ನಾಗರಾಜ್ ಗುರುಗಳು ಸರ್ ನಮ್ಗೆ ಹೇಳಿದ್ರು, ನಮ್ಗೆ ಅನುಭವ ಆಯ್ತು ಅಂತ ಬೇರೆಯವ್ರಿಗೆ ಹೇಳ್ತಾ ಹೋದ್ರೆ, ನಾವ್ ಮಾಡ್ದೇನೆ ಹೋದ್ರೆ ಸೊ ಯಾವ್ದು ಇಲ್ಲ. ಅದು ಮಾತ್ರ ಸತ್ಯ. ಸೊ ಅದನ್ನ ಪಾಲಿಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಏನಿಲ್ಲ, ಪ್ರತಿನಿತ್ಯನೂ ಈ ವಿಡಿಯೋ ಬರುತ್ತೆ. ಇದನ್ನ ನೀವು ಸಪರೇಟ್ ಆಗಿ ನೀವು ಅದನ್ನ ಸೇವ್ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಒಂದು 25 ನಿಮಿಷ ನಿಮಗೋಸ್ಕರ ಮಾಡ್ಕೊಳ್ಳಿ. ಇದು ಸ್ವಾರ್ಥಕ್ಕೋಸ್ಕರ, ನನಗೋಸ್ಕರ ಮಾಡ್ಕೊಳ್ಳುವಂತದ್ದಿದು. ಈ 25 ನಿಮಿಷ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡ್ರೆ ಉಳಿದ ಇನ್ನು 23.5 ಗಂಟೆಗಳ ಕಾಲವನ್ನ ನಾವು ಈ ಜಗತ್ತಿಗೋಸ್ಕರ ನಾವು ಮೀಸಲಿಡ್ಬೋದು. ನಾವು ಸೇವೆ ಮಾಡ್ಲಿಕ್ಕೆ ಸಿದ್ಧವಾಗ. ತುಂಬಾ ಸಂತೋಷ. ಓಕೆ ಸ್ನೇಹಿತರೆ, ಈಗ ಈ ವಿಡಿಯೋ ಬಂದ ಮೇಲೇನು ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಸೊ ಆ ವಿಡಿಯೋ ನೋಡಿ ಲೈಕ್ ಮಾಡಿ. ಅಲ್ಲಿ ನೋಡ್ತಾ ಇರ್ತೀವಿ ವಿಡಿಯೋಗಳ ಕೆಳಗಡೆ ವ್ಯೂಸ್ ಆದರೂ ಲೈಕ್ಸ್ ಆದರೂ ತುಂಬ ಕಡಿಮೆ ಇರುತ್ತೆ. ಸೊ ಈಗ ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಎಷ್ಟೋ ಸರಿ ಹಂಚ್ಕೊತಾ ಇದ್ದೀವಿ ನಮ್ಮ ಜೊತೆಗೆ. ಸೊ ಎಲ್ಲರೂ ಸ್ವಲ್ಪ ಆ ವಿಡಿಯೋಗಳನ್ನು ವ್ಯೂ ಮಾಡುವಾಗ ಲೈಕ್ ಮಾಡಿ, ಅಲ್ಲಿ ಕಾಮೆಂಟ್ ಇದೆ, ಕಾಮೆಂಟ್ ಕೊಡಿ ದಯವಿಟ್ಟು. ಓಕೆ, ಇಂಥ ಅದ್ಭುತ ಮಾಹಿತಿ, ಅದ್ಭುತ ಜ್ಞಾನ ಸಿಗ್ತಾ ಇದೆ. ಆದ್ರೆ ನೀವು ಕಾಮೆಂಟ್ ಕೊಡುವಾಗ ಇನ್ನೊಬ್ರು ನೋಡಿ ಅದ್ರ ಸ್ವಲ್ಪ ಪ್ರೇರಣೆ ಸಿಗುತ್ತೆ ಅವ್ರಿಗೆ, ನೋಡಬೇಕು ಅಂತ. ಈ ವಿಡಿಯೋ ಏನೋ ಇದೆ ಇದರಲ್ಲಿ ಅಂತ ನೋಡ್ತಾರೆ. ಈ ವಿಡಿಯೋ ಅನ್ನೋದು ನಮ್ಮ ಯೂಟ್ಯೂಬಲ್ಲಿ ಅಲ್ಲ, ಬೇರೆ ಕಡೆನೂ ಹೋಗ್ತಾ ಇರ್ತದೆ ಅಲ್ವಾ? ಆ ರೀತಿಯಲ್ಲಿ ನಾವೆಲ್ಲರೂ ಸ್ವಲ್ಪ ಪ್ರಯತ್ನ ಮಾಡೋಣ. ಆ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು ಹೆಚ್ಚಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು. ಯಾರು ತಪ್ಪದೇ ಇದು ಪಾಲನೆ ಮಾಡ್ಬೇಕು. ನಾವು ಈಗಾಗಲೇ ಸ್ವಲ್ಪ ಮಾಸ್ಟರ್ಸ್ ಶುರು ಮಾಡಿದ್ದಾರೆ, ಅದು ಸಂತೋಷ. ಇನ್ನು ಹೆಚ್ಚಾಗಿ ಮಾಡ್ಬೇಕಂತ ವಿನಂತಿ. ರೈಟ್. ಹಿಂದೆ ನಾನು ಓಪನ್ ಐಸ್ ಮೆಡಿಟೇಷನ್, ತೆರೆದ ಕಣ್ಣೇತ್ರ ಧ್ಯಾನದ ಬಗ್ಗೆ ನಾವು ಮಾಡಿದ್ದಾಗ ಆಸ್ಟ್ರೇಲಿಯಾದಿಂದ 4 ಜನ ಫೋನ್ ಮಾಡಿದ್ರು. ಆಸ್ಟ್ರೇಲಿಯಾದಿಂದ. ಮತ್ತೆ ಲಂಡನ್ ನಿಂದ ಒಬ್ರು ಮಾಡಿದ್ರು. ಅವರು ಮೂಲತಃ ಮಂಗಳೂರಿನವರು. ನಾವು ನಮ್ಮ ಲೈಫ್ ಎಲ್ಲ ಪೂರ್ತಿ ಇಲ್ಲೇ ನಡೀತಾ ಇದೆ, 1-2 ತಲೆಮಾರಿನಿಂದ. ಆದ್ರೂ ನಾವು ಕನ್ನಡವನ್ನ ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರಿಂದ ಇಂಥದನ್ನ ತಾವು ಮಾಡುವಾಗ
ನಮ್ಗೊಂದ್ ಸ್ವಲ್ಪ ಗಮನಿಸಿ ಸರ್ ಅಂತ ಹೇಳಿದ್ರು. ಆವಾಗ ನಾನ್ ಹೇಳ್ದೆ, ನಿಮ್ಮನ್ನ ನಾವು ಸಪರೇಟ್ ಆಗಿ ನಾವು ಗಮನಿಸಕ್ ಆಗೋದಿಲ್ಲ. ಯೂಟ್ಯೂಬ್ಗೆ ಹೋಗಿ ಮಹಾವತಾರ್ ಟಿವಿ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಈ ತರದ ಕಾರ್ಯಕ್ರಮಗಳು ಸಾಕಷ್ಟು ಬರ್ತಾ ಇರುತ್ತವೆ, ಇಂತಹದ್ದು ವಿಡಿಯೋ ಸಾಕಷ್ಟು ಬರ್ತಾ ಇರುತ್ತವೆ, ಅದನ್ನ ಮಾಡಿ ಅಂತ ಹೇಳಿದೆ. ಅವಾಗ ಬಹಳ ಖುಷಿಯಾಗಿ ಅವರು ಇಲ್ಲ ಸರ್ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಹೀಗೆ ತಾವು ಎಲ್ಲಿ ಹೊರಗಡೆ ನಿಮ್ಮ ಸಂಬಂಧಿಕರು ಯಾರಿರ್ತಾರೆ, ಆತ್ಮೀಯರು ಯಾರಿರ್ತಾರೆ, ಅವ್ರಿಗೆಲ್ಲ ಕಳಿಸಿ. ಯಾಕೆಂದ್ರೆ ಇದು ಯಾರೋ ಒಬ್ರು ಸೀಮಿತವಾಗುವಂತದ್ದಲ್ಲ. ಯಾರು ಜೀವಂತವಾಗಿ ಬದುಕಿದ್ದಾರೆ, ಅವರು ಪೇಷಂಟ್ ಆಗಿರ್ಬೋದು, ರೋಗಿಗಳಾಗಿರ್ಬೋದು, ಏನಾದ್ರೂ ಆಗಿರ್ಲಿ, ಒಟ್ಟಾರೆ ಬದುಕಿರ್ಬೇಕು ಅಂತವ್ರಿಗೆಲ್ಲರಿಗೂ ಇವೆಲ್ಲವೂ ಕೂಡ ಉಪಯೋಗ ಆಗತಕ್ಕಂಥವು. ಈಗ ದಿನ ನಮ್ಮ ರಂಗನಾಥ್ಜಿ ಅವರು ಮಾಡಿಸುವಂತ ಮುದ್ರೆಗಳು ಮತ್ತೆ ಇವೆಲ್ಲ ತುಂಬಾ ಉಪಯುಕ್ತವಾಗಿರ್ತಕ್ಕಂಥವು ಜೀವನಕ್ಕೆ. ಆದ್ರಿಂದ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ. ಆಮೇಲೆ ಈ ಕೂಡಲ ಸಂಗಮಕ್ಕೆ ಯಾರ್ಯಾರು ಬರ್ತಾ ಇದ್ರೆ ಸ್ವಲ್ಪ ಕೈ ಎತ್ತಬೋದಾ? ಕೂಡಲ ಸಂಗಮಕ್ಕೆ ಬರುವಂತ ಮಾಸ್ಟರ್ಸ್ ಇಲ್ಲೊಂತ 43 ಮಾಸ್ಟರ್ಸ್ ಅಲ್ಲಿ ಕೂಡಲ ಸಂಗಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಕೈ ಎತ್ತಬಹುದು. ಹ್ಯಾಂಡ್ ಮಾಡಿ ದಯವಿಟ್ಟು. ವಾಣಿ ಮೇಡಮ್ ಬರ್ತಾ ಇದ್ರ ಅಂತ ಹೇಳಿದ್ರು. ಆಲ್ರೆಡಿ ಅವ್ರದ್ದು ಟಿಕೆಟ್ ಬುಕ್ ಆಯ್ತು. ಸೊ ಈ ರೀತಿಯಲ್ಲಿ ಅಲ್ಲಿ ನಮ್ದು ಸ್ಟಾಲ್ ಇರತ್ತೆ. ಅಲ್ಲಿ ಈ ಸಮಗ್ರ ಸ್ವಾಸ್ಥ್ಯ ಜ್ಞಾನ ಹಂಚಿಕೆ ಎಲ್ಲ ಆಗತ್ತೆ. ಅದ್ಭುತ ಅವಕಾಶ ಇದೆ. ಇನ್ನು ಯಾರು ಬರ್ತಾ ಇದ್ದಾರೆ? ಅಲ್ಲಿ ಸವಿತಾ ಮೇಡಮ್ ಬರ್ತಿದ್ದಾರೆ. ವಾಲಂಟಿಯರ್ಸ್ ಬೇಕಾಗತ್ತೆ. ಕೃಷ್ಣಾರಾವ್ ಅವರೇ ಬರ್ತಾ ಇದ್ರ? ಕೃಷ್ಣಾರಾವ್ ನಿಜವಾಗಿ ನಾವು ಯಾವುದು ರಾಯಚೂರು ಕಾರ್ಯಕ್ರಮದಲ್ಲಿ ಅವರು ಮಾಡಿರುವಂತ ಸೇವಾ ಅನಿರ್ವಚನೀಯ ಅಂತ ಹೇಳ್ಬೋದು. ಏನ್ ಸರ್? ಕೃಷ್ಣಾರಾವ್ ಇದಾರ ಸರ್? ಇದಾರೆ. ಅವರು ಕೈ ಎತ್ತಿಲ್ಲ. ಒಂದೊಂಚೂರು ಓಪನ್ ಮಾಡ್ಕೊಂಡು ಮಾತನಾಡಕ್ ಹೇಳಿ, ಅವ್ರಿಗೆ ಏನೋ ಹೇಳ್ಬೇಕಾಗಿತ್ತು ಅವ್ರಿಗೆ. ಓಕೆ. ಗುರುಗಳೇ, ಇಬ್ಬರು ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ಎಲ್ಲಿದ್ದೀರಣ್ಣ ನೀವು? ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ವಲ್ಲ. ಗುರುಗಳೇ, ಸ್ವಲ್ಪ ನನಗೆ ಅಸ್ತಮ ಜಾಸ್ತಿ ಆಗಿದೆಯಲ್ಲ, ಹಿಂಗಾಗಿ ಕೂತಲ್ಲಿ ಕಾಯ್ತಾ ಇರ್ತೀನಿ ಗುರುಗಳೇ. ತುಂಬಾ ಬೆವರು ಬಿಟ್ಟಿದ್ದೀರಿ. ಗುರುಗಳೇ, ಈಗ ಮಾಡಿದ್ಮೇಲೆ ಸ್ವಲ್ಪ ಅದ್ರ ಜೊತೆಯಲ್ಲಿ ಸ್ವಲ್ಪ ಪ್ರಾಣಾಯಾಮನು ಮಾಡಿಕೊಂಡು ಗುರುಗಳೇ, ತಾವು ಈಗ ಯೋಗ ನಿದ್ರೆ ಮಾಡಿಸಿದ ಮೇಲೆ ನೀವಿಬ್ರು ನನ್ನ ಗಮನ ಕೊಡ್ತಾ ಇರೋದ್ರಿಂದ ನನಗೆ ಆರೋಗ್ಯ ಇನ್ನು ಸ್ವಲ್ಪ ಚೈತನ್ಯ ಬರ್ತಾ ಇದೆ ಗುರುಗಳೇ. ನೀವು ಕಾನ್ಸ್ಟಿಪೇಷನ್ ಹೇಳ್ತಾ ಇದ್ರಲ್ಲಪ್ಪ. ಹೌದು ಗುರುಗಳೇ. ಕಾನ್ಸ್ಟಿಪೇಷನ್ ನ ಹೋಗ್ಲಾಡ್ಸೋದಕ್ಕೆ ಒಂದು ಸರಳವಾದ, ನಾನೇ ಅನುಭವಿಸಿದಂತಹ ಅನುಭವವನ್ನ ಹೇಳ್ತಾ ಇದ್ದೀನಿ ಗುರುಗಳು. ಹೇಳಿ ಗುರುಗಳು. ಇದನ್ನ ಸಕ್ಕರೆ ಕಾಯಿಲೆ ಇರುವವರು ಕೂಡ ಮಾಡಬಹುದು. ಬಹಳ ಸರಳವಾಗಿರ್ತಕ್ಕಂತ ವಿಧಾನ. 2 ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆ ತುದಿ ಮತ್ತು ಬುಡ ಎರಡನ್ನು ಕಟ್ ಮಾಡಿಬಿಟ್ಟು 2 ಪೀಸ್ ಮಾಡಿ ಅಥವಾ 3 ಪೀಸ್ ಮಾಡಿ ಸ್ವಲ್ಪ ಅಡ್ಡನ್ನು ಸೀಳ್ಬಿಟ್ಟು 1 ಲೋಟ ನೀರಿಗೆ ಅದನ್ನ ಹಾಕಿ ಮುಚ್ಚಿಟ್ಬಿಡ್ಬೇಕು ರಾತ್ರಿ ವೇಳೆ. ಮುಚ್ಚಿಟ್ಬಿಟ್ಟು ಬೆಳಿಗ್ಗೆ ಬಾಯಿ ತೊಳ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಆ ನೀರನ್ನ ಕುಡ್ದು 1-1.5 ಗಂಟೆ ಟೈಮ್ ಬೇರೆ ಇನ್ನೇನು ಕುಡಿಬಾರ್ದು, ಏನು ತಿನ್ಬಾರ್ದು. ಒಂದು 3-4 ಗಂಟೆಗಳಲ್ಲಿ ನಿಮ್ಮ ಕಾನ್ಸ್ಟಿಪೇಷನ್ ಹೋಗುತ್ತೆ. ಒಂದನ್ನ ತಿಳ್ಕೊಳ್ಳಿ, ಕಾನ್ಸ್ಟಿಪೇಷನ್ ಇಸ್ ದಿ ಮದರ್ ಆಫ್ ಆಲ್ ಡಿಸೀಸ್ ಅಂತ ಒಂದು ಮಾತಿದೆ. ಕಾನ್ಸ್ಟಿಪೇಷನ್ ಈಸ್ ದ ಮದರ್ ಆಫ್ ಆಲ್ ಡಿಸೀಸ್ ಅಂತ. ಎಲ್ಲಾ ಕಾಯಿಲೆಗಳಿಗೂ ಉದರಂ ಸರ್ವರೋಗ ವ್ಯಾಪ್ತಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಆದ್ರಿಂದ ಹೊಟ್ಟೆಯನ್ನ ಶುದ್ಧಿ ಮಾಡ್ಕೋಬೇಕು ನೋಡಿ. ಬಹಳ ಸರಳವಾದ ವಿಧಾನ ಇದು ಗುರುಗಳೇ. ಅದನ್ನ ಆಗ್ಲೇ 1 ವರ್ಷದಿಂದ ಮಾಡ್ತಿದ್ದೀನಿ ಗುರುಗಳೇ. ಆದ್ರೂ ಸರಿ ಹೋಗಿಲ್ವಾ? ಇಲ್ಲ ಗುರುಗಳೇ. ಎಷ್ಟ್ ದಿವ್ಸಕ್ಕೊಂದ್ಸರಿ ಮಾಡ್ತೀರಿ? ಡೈಲಿ, ದಿನಾಲು ರಾತ್ರಿ ತಾವ್ ಹೇಳಿದ ಪ್ರಕಾರ 2-5 ಬೆಂಡೆಕಾಯಿಯನ್ನು ಬೇಸ್ ಚೆನ್ನಾಗಿ ಸೀಳಿಬಿಟ್ಟು ಇದು ಮಾಡಿ 1 ಗ್ಲಾಸ್ ನೀರಿನಲ್ಲಿ 1 ಬಟ್ಲದಲ್ಲಿ ಹಾಕಿ ಇಟ್ಟು ಅದು ಬೆಳಿಗ್ಗೆ ಎದ್ದ ಮೇಲೆ ಮುಖ ತೊಳ್ಕೊಂಡ ತಕ್ಷಣ ಅದನ್ನ ತಗೊಳ್ತಾ ಇದ್ದೀನಿ ಗುರುಗಳೇ. ಬೇಯಿಸ್ತೀರಾ? ಅಲ್ಲ, ಅದು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ರಾತ್ರಿ ಏನು ಹೆಚ್ಚಿ ಹಾಕಿಟ್ಟಿರ್ತೀನಲ್ಲ ಅದನ್ನ ತಗೊಳ್ತೀನಿ ಗುರುಗಳೇ ಅಂದೆ. ಅದಾದ್ಮೇಲೆ ನಮ್ಮ ಮೈಸೂರಿನ
ಸಾರ್ ಕಳಿಸಿರ್ತಕ್ಕಂತ ಔಷಧ ತಗೊಳತ್ತೀನಿ ಗುರುಗಳೇ. ಈಗ ಆಮೇಲೆ ಹೇಗಿದ್ದೀರಿ? ನೆಲ್ಲಿಕಾಯಿ ತಗೊಳ್ತಾ ಇದ್ದೀನಿ ಗುರುಗಳೇ. ಈಗ ಅವ್ರ ಮೆಡಿಸಿನ್ ತಕೊಂಡ್ಮೇಲೆ ಹೇಗಿದ್ದೀರಿ ಈಗ? ಒಂದ್ 5-10% ಇಂಪ್ರೂವ್ಮೆಂಟ್. ಅದು ಮೋಷನ್ ಇನ್ನೂ ನನಗೆ ಇನ್ನೂ ತೊಂದರೆ ನೀಗಿಲ್ಲ ಗುರುಗಳೇ. ಹಾ 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 ಹಾ. ನೋಡಿ ಸರ್, ಇವ್ರದ್ದು ಸಮಸ್ಯೆ ಅದು ಏನೇ ಏನಾಗಿದೆ ಸರ್, ಮಾಡಿದ್ರು. ಆಕ್ಚುಲಿ ಅದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಅವರು ಮೆಡಿಸನ್ಸ್ ಹಾ. ಐ ಥಿಂಕ್ ಮುಂಚೆ ಏನೋ ಒಂದು ಪ್ರಾಬ್ಲಮ್ಗೆ ಅಲೋಪತಿ ಮೆಡಿಸಿನ್ ಯೂಸ್ ಮಾಡಿದ್ದಾರೆ. ಹ್ಮ್ ಸ್ವಲ್ಪ ದೀರ್ಘವಾಗಿ ಏನು ಯೂಸ್ ಮಾಡಿದ್ದಾರೆ. ಅದಕ್ಕೆ ಈ ಅಲೋಪತಿ ಮೆಡಿಸಿನ್ ಮಾಡುವಂತ ಕೆಲಸ ಇದೆಲ್ಲ. ಅದು ಈಗ ಆಹಾರ ಏನಿದೆ ಕೃಷ್ಣರವ್ರ, ಆಹಾರ ಏನ್ ತಿಂತಾ ಇದ್ವಿ? ಗುರುಗಳೇ, ಬೆಳಿಗ್ಗೆ ಬರೀ ಬೆಂಡೆಕಾಯಿ, ಆಮೇಲೆ ಕ್ಯಾರೆಟು, ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಅದ್ರ ಜೊತೆ ಒಂದು ಯಾವ್ದಾದ್ರು ಒಂದು ಹಣ್ಣು ತಗೊಂಡ್ಬಿಡ್ತೀನಿ ಗುರುಗಳೇ. ಆಯ್ತು, ಅದನ್ನ ಅಷ್ಟಾದ್ಮೇಲೆ ಅದು ಮಧ್ಯಾಹ್ನ 1 ಗಂಟೆಗೆ ಸ್ವಲ್ಪ ರಾಗಿ ಮುದ್ದೆ ತಗೊಳ್ತಾರೆ. ಸಂಜೆಗೆ ಒಂದು ಜೋಳದ ಗಂಜಿ ಟೈಪ್ ಮಾಡಿಸ್ಬಿಟ್ಟು ಅದನ್ನ ತಗೊಳ್ತೀನಿ ಗುರುಗಳೇ. ಓಕೆ. ಯಾಕಂದ್ರೆ ನೈಟ್ ಬೇಕಂದ್ರೆ ಇದು ಮಾಡ್ಕೋಬಹುದು. ಇನ್ನು ಬೇರೆದು ಏನ್ ಯೂಸ್ ಮಾಡ್ತೀರಿ? ಬೇರೆದು ಏನಾದ್ರು ಯೂಸ್ ಮಾಡ್ತಾ ಇದ್ರಾ? ಇದೆಲ್ಲ ಟ್ರೈ ಮಾಡಿದ್ರಾ? ಏರ್ಲೈನ್ ಮಾಡಿದ್ರಾ? ಏರ್ಲೈನ್ ಟ್ರೈ ಮಾಡಿದ್ರಾ? ಹೇರ್ಲೆಣ್ಣೆ ಯೂಸ್ ಮಾಡೋದು ಟ್ರೈ ಮಾಡಿದ್ರಾ? ಕ್ಯಾಸ್ಟ್ರ್ ಆಯಿಲ್, ಹೇರ್ಲೆಣ್ಣೆ ನಡೀತಲ್ಲ, ಹರಳೆಣ್ಣೆ ಯೂಸ್ ಮಾಡ್ತೀನಿ ಜೊತೆಯಲ್ಲಿ ಗುರುಗಳೇ. ರಾತ್ರಿ ವಾರದಾಗ 2-3 ಸಲ ಅದನ್ನ ತಗೊಳ್ತೀನಿ. ಅದು ಬೇಕಂದ್ರೆ ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಅಸ್ತಮ ಇರೋದ್ರಿಂದ ಹರಳೆಣ್ಣೆ ಬಳಸಂಗಿಲ್ಲ ಸರ್ ಇವರು. ಏನಾಯ್ತು? ಅಸ್ತಮ ಇರೋದ್ರಿಂದ ಹರಳೆಣ್ಣೆ ಬಳಸೋ ಹಾಗಿಲ್ಲ. ಅಂದ್ರೆ ಈಗ ಒಳಗಡೆ ಕಾನ್ಸ್ಟಿಪೇಷನ್ ಆಗಿದೆ ಅಲ್ಲದ್ರೆ ಎಲ್ಲ ಆಚೆ ಕಡೆ ಹೋದ್ರೆ ಇದೆಲ್ಲ ಕಡಿಮೆ ಆಗತ್ತೆ ಆಟೋಮೆಟಿಕ್ ಆಗಿ. ಹೌದು 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 ಹೌದು. ಇನ್ನು ಮುದ್ರಗಲ್ ಏನ್ ಮಾಡ್ತಾ ಇದ್ರಿ? ಮುದ್ರಗಲು ಯಾವಾಗಲೂ ಅಪಾನ ಮುದ್ರೆ ಮಾಡ್ತಾ ಇದ್ದೀನಿ ಗುರುಗಳೇ. ಚಿನ್ನ ಮುದ್ರೆ ಮಾಡ್ತೀನಿ. ಯಾವುದು? ಆಮೇಲೆ ಇನ್ನೊಂದು ಯಾವ್ದು ಮಾಡ್ತೀನಿ ನೋಡಿ ಗುರುಗಳೇ, ಅದು ಮುಷ್ಟಿ ಮುದ್ರೆ ಬೇದಿ ಆಗೋ ಸಲ ಮುಷ್ಟಿ ಹಿಡ್ಕೊಂಡ್ಬಿಟ್ಟು ಒತ್ತಿ ಹಿಡ್ಕೊಂಡು ತಾವ್ ಹೇಳಿದ ಗುರುಗಳೇ, ಅದನ್ನು ಮಾಡ್ತಾ ಇದ್ದೀನಿ ಗುರುಗಳೇ. ಆಮೇಲೆ ತಾವು ಇಲ್ಲಿ ಈ ಪಾಯಿಂಟ್ ಇದೆಲ್ಲ ನೋಡಿ, ಈ ಪಾಯಿಂಟ್ ಈ ಪಾಯಿಂಟ್ ಹೊತ್ಕೊಂಡೆ ಕೂತ್ಕೋಬೇಕಾಗತ್ತೆ. ಇದು ಹೊತ್ಕೊಂಡು ಕೂತ್ಕೊಂಡು ಬೇಕಂದ್ರೆ ನೀವ್ ಹೇಳಿದ ಪ್ರಕಾರ ಈ ತರ ಮುಷ್ಟಿ ಮುದ್ರೆ ನೋಡಿ ಇದು ಮಾಡೋದು ಉತ್ತಮನೇ. ಆದ್ರೆ ಸೂಚಿ ಮುದ್ರೆ ಮಾಡಬಹುದು. ಸೂಚಿ ಮುದ್ರೆ ಇದೆಲ್ಲ, ಸೂಚಿ ಮುದ್ರೆ ಆದ್ರೂ ಮಾಡಿ ಈ ತರ. ಆಮೇಲೆ ತಾವ್ ಹೇಳಿದ ಪ್ರಕಾರ ಹೆಬ್ಬಟ್ಟಿನ ತೆಳಭಾಗ ಎಲ್ಲ ಅದನ್ನ ಒತ್ಕೊಂಡಿರ್ತೀನಿ ಗುರುಗಳೇ. ತಾವು ತಿಳಿಸಿದ್ರೆ ನನಗೆ ಅದನ್ನು ಫಾಲೋ ಅಪ್ ಮಾಡ್ತೀನಿ ಗುರುಗಳೇ. ಆಮೇಲೆ ಬಂದಾಗ ಇಲ್ಲಿ ನಾಗರಾಜ್ ಗುರುಗಳು ದಿನಾಲು ಸ್ವಲ್ಪ ಜಾಸ್ತಿ ಅದು ಯಾವುದು ಜೇನುತುಪ್ಪ, ನಿಂಬೆಹಣ್ಣು ತಗೊಂಡು ಅದನ್ನೂ ತಗೊಳ್ತಾ ಇದ್ದೀನಿ ಗುರುಗಳೇ. ಅದೇ ಶುಚಿ ಮುದ್ರಾ ಒಂದು. ಆಮೇಲೆ ನಿಮ್ಗೆ ಆಸ್ತಮಾಕ್ಕೆ ಹೇಳಿದ್ವಲ್ಲ, ಆಸ್ತಮಾಕ್ಕೆ ಈ ಮುದ್ರಾ, ಆಸ್ಮಾ ಮುದ್ರಾ, ಗುರುಗಳೇ, ಆಸ್ಮಾ ಮುದ್ರಾ ಇದೊಂದು. ಆಮೇಲೆ ಬ್ರಾಂಕಿಯಲ್ ಮುದ್ರಾ, ಆಸ್ಮಾ ಜಾಸ್ತಿ ಇರುವಾಗ ಈ ತರ ಮಾಡ್ಲೇಬೇಕು. ಗುರುಗಳೇ, ಈ ತರ ನೋಡಿ. ಇದು ಕಿರುಬೆರಳು ಇಲ್ಲಿ ಬಾಟಮ್ ಟಚ್ ಆಗತ್ತೆ, ಮಧ್ಯ ಬೆರಳು ಇಲ್ಲಿ ಅಂದ್ರೆ ಉಂಗುರ ಬೆರಳು, ಹೆಬ್ಬೆರಳು ಮತ್ತೆ ಗೀತ ಅಲ್ಲಿ ಲೈನ್. ಆಮೇಲೆ ಇದು ಅಂದ್ರೆ ಮಧ್ಯ ಬೆರಳು ಹೋಗಿ ಹೆಬ್ಬೆರಳು ಟಿಪ್ ಟಚ್ ಆಗತ್ತೆ, ಮಿಕ್ಕಿದು ಬೆರಳು ಸ್ಟ್ರೈಟ್ ಆಗಿ ಈ ತರ. ಒಳ್ಳೇದು ಮಾಡ್ತೀನಿ. ಇದು ಬ್ರಾಂಕಿಯಲ್ ಮುದ್ರಾ. ಇದು ಬ್ರಾಂಕಿಯಲ್ ಮುದ್ರಾ ತುಂಬಾ ಇಂಪಾರ್ಟೆಂಟ್ ಆಸ್ಮಾಗೆ, ಭಾರಿ ಹೆಲ್ಪ್ ಮಾಡ್ತದೆ ನೋಡಿ. ಅದು ಸ್ವಲ್ಪ ಇನ್ನು ಒದ್ದಾಡ್ತೇನೆ, ಆಮೇಲೆ ಮತ್ತೆ ನೋಡ್ಕೊಂಡು ಮಾಡ್ತೀನಿ ಗುರುಗಳೇ. ಸ್ವಲ್ಪ ಕಷ್ಟ ಇರ್ತದೆ, ಆದ್ರೆ ಟ್ರೈ ಮಾಡಿ. ಅಂದ್ರೆ ಕಿರುಬೆರಳು ಬುಡುಮೆ, ಮಧ್ಯ ಬೆರಳು ಈ ಹೆಬ್ಬೆರಳು ಮಧ್ಯ ಲೈನ್ ಟಚ್ ಮಾಡಬೇಕು. ಇದು ಉಂಗುರ ಬೆರಳು, ಈ ಹೆಬ್ಬೆರಳು ಮಧ್ಯ ಲೈನ್ ಟಚ್, ಈ ಮಧ್ಯ ಬೆರಳು ಹೆಬ್ಬೆರಳ ಕೊನೆ ಈ ತರ. ಹೆಬ್ಬೆರಳ ಕೊನೆ ಗುರುಗಳೇ ನೋಡಿ ಹೆಂಗಿದೆಯೋ.
ಈ ರೀತಿಯಲ್ಲಿ ಇಟ್ಕೊಂಡ್ರೆ 2 ಕೈಲಿ ಇಟ್ಕೊಳ್ಳಿ. ಒಂದು 30 ನಿಮಿಷ ಮಾಡಿ. ಫಸ್ಟು ಆಸ್ಮ ಮುದ್ರ ಮಾಡಿ, ಆಮೇಲೆ ಈ ಮುದ್ರ ಮಾಡಿ. ಆಸ್ಮ ಮುದ್ರ ಗೊತ್ತಲ್ಲ? ಎಷ್ಟೇ ಈ ಮಧ್ಯ ಬೆರಳು ಉಗುರು ಟಚ್ ಆಗ್ತದೆ ಅಷ್ಟೇ, ಮಿಕ್ಕಿದೆಲ್ಲ ಈ ತರ. ಗುರುಗಳೇ ಇದು ಮಾಡ್ತಾ ಇದ್ದೀನಿ ಗುರುಗಳೇ. ಇದೊಂದು ಮತ್ತೆ ಬ್ರಾಂಕಿಯಲ್ 2 ಮಾಡ್ಬೇಕು ಆಸ್ಮಕ್ಕೆ. ಒಳ್ಳೆಯದು ಗುರುಗಳೇ. ಅದು ಈಗ ಹಿಂದೆಡೆ ತೋರಿಸಿದ್ದು ಬ್ರಾಂಕಿಯಲ್ ಮುದ್ರೆ ಅಂದ್ರೆ ಗುರುಗಳೇ? ಹೌದು ಬ್ರಾಂಕಿಯಲ್ ಮುದ್ರೆ. ಗುರುಗಳೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ ಮೈಂಡ್ ಅಲ್ಲಿ ಯಾವ್ದನ್ನ ಗಟ್ಟಿಯಾಗಿ ಹಿಡಿದು ಇಟ್ಕೊಂಡಿದ್ರಾ? ಕೃಷ್ಣ ಸರ್, ನೀವು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡಿಲ್ಲ ನೀವು ಇನ್ನೂ. ಅಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಯಾವ್ದನ್ನ ನಿಮ್ಮ ಮೈಂಡ್ ಅಲ್ಲಿ ಯಾವ್ದನ್ನ ಉದ್ರೇಕ, ಭಾವೋದ್ರೇಕಗಳು ಇಲ್ಲಾಂದ್ರೆ ಯೋಚನೆಗಳು ಯಾವ್ದನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡ್ರ ಬಿಡಕ್ಕಾಗ್ತಾ ಇಲ್ಲ ಲೈಫಲ್ಲಿ ನೋಡಿ. ಸಮಸ್ಯೆಗಳು, ಮನೆಯ ಸಮಸ್ಯೆಗಳು ಸ್ವಲ್ಪ ಇದಾವೆ ಗುರುಗಳೇ. ಅದೇ ನೋಡಿ, ನೀವು ಯೋಚನೆ ಮಾಡ್ಕೊಳ್ಳಿ ಅದೆಲ್ಲ. ಅದನ್ನ ಬಿಡಬೇಕು. ಮನೆ ಸಮಸ್ಯೆ ಅಲ್ಲ, ನಿಮ್ ಸಮಸ್ಯೆ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಮನಸ್ಸಿನ ಸಮಸ್ಯೆ ಇದು. ಮನಸ್ಸಿನ ಸಮಸ್ಯೆ. ಅದೊಂದು ಕಾರಣ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರೆ ನಿಮ್ಗೆ ಇದು ಆಗ್ತಾ ಇಲ್ಲ ಅಂತಂದ್ರೆ, ಒಂದೇನಂದ್ರೆ ನಿಮ್ಮ ದೊಡ್ಡ ಕರ್ಲು ಅಲ್ಲಿ ಏನಾದ್ರು ಅಡ್ಡ ಇದೆ, ಹೋಗಲಾಡ್ಸಕ್ ಆಗ್ತಾ ಇಲ್ಲ, ವ್ಯರ್ಥವನ್ನು ಆಚೆಗಡೆ ಕಳ್ಸಕ್ ಆಗ್ತಾ ಇಲ್ಲ ಅಂದ್ರೆ ಅದೊಂದು ನೋಡ್ಬೇಕು. ನೀವು ಎಲ್ಲ ಈಗಾಗಲೇ ಟೆಸ್ಟ್ಗಳು ಅದು ಇದು ಮಾಡಿರ್ತೀರಿ, ಏನಿಲ್ಲ ಅಂತ ತಿಳ್ಕೊಳ್ಳುವಂತ ವಿಷಯ ನಿಮ್ಗೆ ಗೊತ್ತಾಗಿರ್ತದೆ. ಅದು ಇಲ್ಲ ಅಂದ್ರೆ ಇಷ್ಟೆಲ್ಲ ಪರಿಹಾರ ಮಾಡಿದ್ರು ಹೋಗ್ತಾ ಇಲ್ಲ ಅಂದ್ರೆ ಒಂದೇ ನಿಮ್ ಮನಸ್ಸಲ್ಲಿ ಯಾವ್ದೋ ನೀವು ಗಟ್ಟಿಯಾಗಿ ಹಿಡಿದುಕೊಂಡಿದ್ರಿ. ಈ ಕಾನ್ಸ್ಟಿಪೇಷನ್ ಅಂದ್ರೆ ನಾವು ಸ್ವಲ್ಪ ಯೋಚನೆಗಳು ಬಿಡಕ್ ಆಗ್ತಾ ಇಲ್ಲ, ಹಾಗೇ ಇಟ್ಕೊಂಡಿರ್ತೀವಿ. ಅದು ಪ್ರಧಾನ ಕಾರಣ ಆಗತ್ತೆ ಇದಕ್ಕೆ. ಇಲ್ಲ ಅಂದ್ರೆ ಒಂದ್ಸತಿ ಕೊಲೋನೋಗ್ರಫಿ ಮಾಡಿಸ್ಬಿಡಿ. ಕೊಲೋನೋಸ್ಕೋಪಿ ಮಾಡಿಸ್ಬಿಟ್ರೆ ಸಂಪೂರ್ಣವಾಗಿ ಅವ್ರು ಕೊಡ್ತಕ್ಕಂತ ಮೆಡಿಸಿನ್ ಇದೆಯಲ್ಲ, ಕೆಲವು ಡ್ರಿಂಕ್ಸ್ ಕೊಡ್ತಾರೆ, ಅದು ಕುಡಿದ್ಬಿಟ್ರೆ ಸಂಪೂರ್ಣವಾಗಿ ಹೊಟ್ಟೆಲಿರ್ತಕ್ಕಂತಹ ಯಾವುದೇ ಕಶ್ಮಲನೂ ಉಳ್ಕೊಳ್ಳೋದಿಲ್ಲ, ಎಲ್ಲ ವಾಶ್ ಔಟ್ ಆಗತ್ತೆ. ಆಮೇಲೆ ದೊಡ್ಡ ಹೇಳಿ ಕೊಲೋನೋ ಇದು ಹೇಳಿದ್ರಲ್ಲ ಗುರುಗಳೇ, ಅದು ಎಲ್ಲಿ ಆಯುರ್ವೇದಿಕ್ ಅಲ್ಲಿ ಮಾಡ್ತದ ಗುರುಗಳೇ? ಎಲ್ಲಿ ಮಾಡ್ತದ? ಇಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ, ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಲ್ಲ, ಸಾರಿ, ಪ್ರೈವೇಟ್ ದೊಡ್ಡ ಆಸ್ಪತ್ರೆಗಳಲ್ಲಿ. ಗವರ್ಮೆಂಟ್ ಆಸ್ಪತ್ರೆಲಿ ಮಾಡಲ್ಲ, ಇದ್ರೂನು ಮಾಡಲ್ಲ, ಅವೆಲ್ಲ ಕೊಳೆತಾ ಬಿದ್ದಿರ್ತವೆ. ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಮಾಡಿಸ್ತಾರೆ. ಕೊಲೋನೋಸ್ಕೋಪಿಕ್ ಅಂತ. ಕೊಲೋನೋಸ್ಕೋಪಿಕ್ ಕರೆಕ್ಟ್ ಗುರುಗಳೇ? ಕೊಲೋನೋಸ್ಕೋಪಿಕ್ ಅಥವಾ ಕೊಲೋನೋಗ್ರಫಿ ಯಾವ್ದಾರು ಒಂದು, ನೀವು ನಂಗಂತೇಳಿ ಸಾಕು, ಅವ್ರು ಮಾಡ್ತಾರ. ಕೊಲೋನೋಸ್ಕೋಪಿ. ಈ ಆಯುರ್ವೇದ ಸೆಂಟರ್ಗೆ ಹೋಗಿದ್ರ ಯಾವಾಗನ? ಪಂಚಕರ್ಮಕ್ಕೆ ಹೋಗಿದ್ರ ಇನ್ನು ಮುಂಚೆ? ಇವಾಗ 6-7 ವರ್ಷದ ಮುಂದೆ ಮಾಡಿಸಿದ್ದೆ ಗುರುಗಳೇ. ಪಂಚಕರ್ಮ ಒಂದು ಕೆಲಸ ಮಾಡತ್ತೆ, ವಿರೇಚನ. ಅದರಲ್ಲಿ ಅದೇ ಎನಿಮಾ ತಾವ್ ಹೇಳಿದ್ರಲ್ಲ, ವಿರೇಚನ ಮಾಡೋದು, ಮೆಡಿಸಿನ್ ತಗೊಳ್ಳೋದು. ಹೌದು. ಎನಿಮಾ ತಗೊಳ್ಳೋದು ಪರವಾಗಿಲ್ಲ, ಎನಿಮಾ ಮಾಡಿಸಿದ್ರು ಕೂಡ ಕ್ಲಿಯರ್ ಆಗತ್ತೆ. ಎನಿಮಾ ಅವ್ರ ಮನೆಯಲ್ಲೇ ಮಾಡ್ಕೋಬಹುದು ಸರ್, ಈಗಾಗಲೇ ಮಾಡ್ಕೋಬಹುದು, ಅದನ್ನ ಮಾಡ್ಕೋಬಹುದು ಇವರೇ ಮನೆಯಲ್ಲಿ. ಅದು ಒಮ್ಮೆ ಅವ್ರು ಹೋಗಿ ನೇಚರ್ ಕ್ಯೂರ್ ಹಾಸ್ಪಿಟಲ್ಗಳಲ್ಲಿ, ಗವರ್ಮೆಂಟ್ ಆಸ್ಪತ್ರೆನೇ ಇದೆ, ಅಲ್ಲಿ ಹೋದ್ರೆ ಅವರು ಅಲ್ಲೇ ಸುಮ್ನೆ ಮೆಟೀರಿಯಲ್ಸ್ ತರಿಸ್ತಾರೆ ಅಷ್ಟೇ, ಅವರೇ ಮಾಡ್ಕೊಡ್ತಾರೆ. ಯಾಕಂದ್ರೆ ಅವರು ಅದಕ್ಕೆ ಬಳಸ್ತಕ್ಕಂತ ಕೆಲವು ನೀರ್ನಲ್ಲಿ ಬೆರೆಸ್ತಕ್ಕಂತ ಪದಾರ್ಥ ಮತ್ತೆ ಟ್ಯೂಬ್ ನಲ್ಲಿ ಬೆರೆಸ್ತಕ್ಕಂತಹ ಆಯಿಲ್, ಇವೆರಡು ಕೂಡ ಅದು ಇವ್ರಿಗೆ ಗೊತ್ತಾಗ್ಬೇಕು ಸರ್. ಅದು ಇವರೇ ಏಕ್ದಮ್ ಮಾಡ್ಕೊಳಕ್ ಆಗಲ್ಲ, ಅದು ರೆಕ್ಟಮ್ ನಲ್ಲಿ ತುಂಬಾ ತೊಂದರೆ ಆಗ್ಬಿಡುತ್ತೆ ಅವಾಗ. ಎನಿಮಾ ಕಿಟ್ ಇದೆಯಾ ನಿಮ್ಮ ಹತ್ರ? ಇದೇ ಗುರುಗಳು, ಇದು ಯೂಸ್ ಮಾಡ್ತಾ ಇದ್ದೀನಿ ಗುರುಗಳೇ. ಮಾಡಿ ನೋಡಿ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಆದ್ರೂ ಪ್ರಾಬ್ಲಮ್ ಸರಿ ಸಾಲ್ವ್ ಆಗ್ತಾ ಇಲ್ಲ. ಸರಿ ಆಗ್ತಾರೆ, ಅದಕ್ಕೆ ನಾನು ಹೇಳಿದ್ದು ಯಾವ್ದನ್ನ ಗಟ್ಟಿಯಾಗಿ ಹಿಡಿದು ನೋಡಿ ಅಂತ. ಅದೇ ಮಧುರಾ ಮೇಡಮ್ ಅವ್ರು ಹೇಳ್ದಾಗೆ ಮೇನ್ ಆಗಿ ಇವರ ಮನಸ್ಸಿನಲ್ಲಿ ಏನೋ ಒಂದು ಅಚಲವಾಗಿ ಸೇರ್ಬಿಟ್ಟಿದೆ, ಅದನ್ನ ಹೋಗ್ಲಾಡಿಸ್ಬೇಕು ಮೇನ್ ಆಗಿ ಇವ್ರು. ಯಾಕಂದ್ರೆ ಗುರುಜಿ ನಾವು ಕೊನೆಯದಾಗಿರೋದು ನಾವು ಅವರಿಗೆ ಮಾತಾಡ್ಸಿದಾಗ ನಮ್ಗೆ ಹಾಗೆ ಅನಿಸ್ತು. ಅದೇಮ್ಮ, ಈಗ ಆತರ ಇರುವಾಗ ಕೊನೆಯದಾಗಿ ಏನಾಗತ್ತಂದ್ರೆ ಎನರ್ಜಿ ಹೀಲಿಂಗು, ಇಲ್ಲ ಅಂದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್, ಆತರ ಮಾಡ್ಕೊಂಡು ನೋಡ್ಕೋಬೇಕು ಏನಾಗಿದೆ, ಇಂದಿನ ಕಾಲದಲ್ಲಿ ಏನಾಗಿದೆ ನೋಡ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಸಾಕು. ಅದೊಂದು ರೀತಿಯಲ್ಲಿ ಸಾಲ್ವ್ ಆಗತ್ತೆ ಅಷ್ಟೇ.
ಧ್ಯಾನದಲ್ಲಿ, ಇಲ್ಲಾಂದ್ರೆ ಧ್ಯಾನದಲ್ಲಿ ಹೋಗಿ ನೋಡ್ಕೊಳ್ಳಿ. ಸೊ ಪ್ರಶ್ನೆ ಹಾಕೊಂಡು ಧ್ಯಾನದಲ್ಲಿ ಕೂತ್ಕೊಂತ ಹೋಗಿ. ಸಂಕಲ್ಪದಲ್ಲಿ ಇಟ್ಕೊಳ್ಳೋದು, ಇಲ್ಲಾಂದ್ರೆ ಪ್ರಶ್ನೆ ಹಾಕೊಂಡೋದು, ಧ್ಯಾನದಲ್ಲಿ ಕೂತ್ಕೊಳ್ಳೋದು. ಅವಾಗ ಒಳ್ಳೇದು ಗುರುಗಳೇ. ಆ ರೀತಿಯಲ್ಲಿ ಹಲವಾರು ಪರಿಹಾರಗಳು ನಿಮ್ಗೆ ಗೊತ್ತಾಯ್ತು. ದಯವಿಟ್ಟು ಪಾಲನೆ ಮಾಡಿ. ಗುರುಜಿ ಅವರು ಅವಿಪತಿಕರ ಚೂರ್ಣ ಸಿಗುತ್ತಲ್ಲ ಗುರುಜಿ, ಆಯುರ್ವೇದಿಕ್ ಅಲ್ಲಿ ಅವಿಪತಿಕರ ಚೂರ್ಣ ಅಂತ ಸಿಗುತ್ತೆ ನೋಡಿ, ಅದು ನೀರಲ್ಲಿ ಕಡ್ಕೊಂಡು ಅವರು ಯಥೇಚ್ಛ ಕುಡಿದ್ರೆ ಅದು ಡಿಸೆಂಟ್ರಿ ಆಗುತ್ತೆ. ಪ್ರತಿದಿನ ರಾತ್ರಿ ತಗೋಬೇಕು ಅವರು. ರೈಟ್. ಅವಿಪತಿಕ ಎಲ್ಲಾ ಆಯುರ್ವೇದಿಕ್ ಪ್ರಯತ್ನ ಟಬಲ್ ಸಿಗುತ್ತೆ. ನೀವ್ ಏನೇ ಹೇಳಿದ್ರು ನಾನು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾರ ಅವ್ರು. ಹೌದು, ಎಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಗುರುಜಿ. ಅದಕ್ಕೆ ನಾನು ಹೇಳಿದ್ದು, ಸ್ವಲ್ಪ ಕರ್ಮಗಳು ನೋಡ್ಕೊಳ್ಳಿ, ಯಾವ ಕರ್ಮಗಳು ಇದು ಈ ರೀತಿಯಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇದೆ ಅಂತ. ಅದನ್ನ ಪರಿಹಾರ ಮಾಡೋಕೆ ಸಂಕಲ್ಪದಿಂದ ಮಾಡ್ಕೋಬಹುದು ಅಷ್ಟೇ. ನಾವು ಆ ಸಂಕಲ್ಪ ಹೇಳ್ಕೊಂಡು ಆ ಕರ್ಮ ಏನಂತ ನೋಡಕ್ಕೆ ನನಗೂ ಮಾಸ್ಟರ್ಸ್ ಗಳಿಗೆ ರಿಕ್ವೆಸ್ಟ್ ಮಾಡಿ ತಿಳಿಸ್ಕೊಡಿ, ಏನಾಗಿದೆ, ಏನ್ ಮಾಡಿದೀನಿ ಅಂತ. ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಆಯ್ತು, ಅಷ್ಟೇ, ಸಾಲ್ವ್ ಆಗ್ಬಿಡ್ತು. ಪ್ರತಿಯೊಂದು ಕರ್ಮಗಳೇ. ನಿಮ್ಗೆ ಏನೇ ತೊಂದರೆ ಆಗ್ತಾ ಇದೆ ಅಂದ್ರೆ ಮಾನಸಿಕ, ಈ ದೈಹಿಕ ಏನೇ ತೊಂದರೆಗಳಂದ್ರೆ ಅವೆಲ್ಲ ಕರ್ಮಗಳೇ ಅಷ್ಟೇ. ಹಿಂದಿನ ಜನ್ಮ ಕರ್ಮಗಳು. ಏನಾಗಿದೆ, ಏನು ಆಗಿದೆ ಅಂತ ತಿಳ್ಕೊಳಕ್ ಒಂದು ಪ್ರಯತ್ನ, ಮತ್ತೆ ಅದ ದೀರ್ಘವಾದ ಧ್ಯಾನ ಮಾಡಿದ್ರು ನಿಮ್ಗೆ ಸಾಲ್ವ್ ಆಗುತ್ತೆ. ಒಂದು 2 ಗಂಟೆ 3 ಗಂಟೆ ಆದಷ್ಟು ಪ್ರಯತ್ನ ಮಾಡಿ ಪ್ರತಿದಿನಕ್ಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಚೆನ್ನಾಗಿ ಮಾಡಿ, ಒಂದು 1.5 hour 2 hours ಮಾಡಿ ಧ್ಯಾನ. ಒಳ್ಳೇದು ಗುರುಗಳೇ. ಇಬ್ಬರು ಗುರುಗಳು ಮೊದಲ ಮೇಡಮ್ ನಮ್ಮ ಬಗ್ಗೆ ಇಷ್ಟೊತ್ತು ಶ್ರಮ ತಗೊಂಡು ನಮ್ಗೆ ಸಮಯ ಕೊಟ್ಟಿದ್ ನಾನು ತುಂಬಾ ತಮಗ ಸಾಷ್ಟಾಂಗ ನಮಸ್ಕಾರ ಮತ್ತೊಮ್ಮೆ ಅನ್ನೋ ಹೇಳ್ತಿದ್ದೀನಿ ಗುರುಗಳೇ. ಥ್ಯಾಂಕ್ ಯು. ಅಲ್ಲಿಗೆ ಬರ್ತಾ ಇದ್ರ ಕೂಡಲ ಸಂಗಮ ಗುರುಗಳೇ, ಡಾಕ್ಟ್ರು ಅಡ್ಡಾಡಬೇಡ, ಬೆಳಿಗ್ಗೆ 9 ಗಂಟೆ ಮೇಲೆ, ಸಾಯಂಕಾಲ 5 ಗಂಟೆ ಮೇಲೆ ಅಂತ ಹೇಳಿದಾರೆ ಗುರುಗಳೇ. ಅದಕ್ಕಾಗಿ ದಯವಿಟ್ಟು ಕ್ಷಮಿಸಿ ಗುರುಗಳೇ. ನೆಕ್ಸ್ಟ್ ಇದರಲ್ಲಿ ಕಾರ್ಯಕ್ರಮಕ್ಕೆ ಮತ್ತೆ ದಯವಿಟ್ಟು ಸೀದಾ ಬರ್ತೀನಿ ಗುರುಗಳೇ. ರೈಟ್, ಓಕೆ. ಲಕ್ಷ್ಮೀಕಾಂತ್ ಮಾತಾಡಿ. ಇನ್ನೊಂದು 2 ಹಂಚಿಕೆಲು ಆದ್ಮೇಲೆ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಲಕ್ಷ್ಮೀಕಾಂತಮ್ಮ ಮಾತಾಡ್ತಿದ್ದೇನೆ ಸರ್. ಎಲ್ಲಾರ್ಗು ನಮಸ್ಕಾರ. ಕ್ಷಮಿಸ್ಬೇಕು, ನಿನ್ನೆ ದೇವಸ್ಥಾನದಲ್ಲಿ ನನ್ನ ಫೋನ್ ಕಳೆದೋಯ್ತು. ಆಮೇಲೆ ಹೋಗಿ ಮತ್ತೆ ಬೇರೆ ಫೋನ್ ತಗೊಂಡು ರಾತ್ರಿ ಎಲ್ಲ ಅದನ್ನೆಲ್ಲ ಇದು ಅಪ್ಡೇಟ್ ಮಾಡಿ ಬೆಳಿಗ್ಗೆ ಅಟೆಂಡ್ ಆದೆ. ವಾಣಿ ಅವ್ರಿಗೆ ಡೈರೆಕ್ಟ್ ಆಗಿ ರೂಮ್ ಸಿಕ್ಕಿಲ್ಲ ಅಂದ್ರೆ ನಾನು ಆ ನಂಬರ್ ಇವಾಗ ಕಳಿಸ್ತಾ ಇದ್ದೀನಿ ಸರ್. ಓಕೆ, ನಂಬರ್ ನಾನು ಓಕೆ, ನಿಮ್ ನಂಬರ್ ಕಳಿಸಿದ್ದೀನಿ. ರೈಟ್, ಅದೇ ರೂಮ್ ಮ್ಯಾನೇಜ್ಮೆಂಟ್ ಅವ್ರದೇ ಕಳಿಸ್ತೀನಿ ಇವಾಗ. ನಿನ್ನೆ ನನ್ ಫೋನ್ ಕಳೆದೋದಿದ್ಯಾ, ಈ ಪ್ರಾಬ್ಲಮ್ ಆಯ್ತು ಸರ್. ಅದೇ ಯಾರಿಗೋ ಬಾಕಿ ಇದೆ ಅಷ್ಟೇ, ಅದು ಕೊಟ್ಬಿಟ್ಟಿದೆ. ಒಳ್ಳೇದಾಯ್ತು. ಒಂದು ಕರ್ಮ ಹೋಯ್ತು ಬಿಡಿ. ಅಷ್ಟೇ ಆಗೋದು, ಪ್ರತಿಯೊಂದು ಅದೇ ರೀತಿಯಲ್ಲಿ ಆಗೋದು. ಅದೇ ಅನ್ಕೊಂಡೆ, ಯಾರಿಗೋ ಏನೋ ಬಾಕಿ ಇಟ್ಟಿದ್ನೇನೋ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿ. ಹೋದ ಜನ್ಮದಲ್ಲಿ ಎಲ್ಲ ಕದ್ಕೊ ಬಂದಿದ್ರಿ ನೀವು, ಅದಕ್ಕೆ. ಹೋದ ಜನ್ಮದಲ್ಲಿ ಎಲ್ಲ ಕದ್ಕೊ ಬಂದಿದ್ರಿ. ನನ್ಗೆ ಒಂದೇನಾಯ್ತು ಅಂದ್ರೆ, ನನ್ ಫ್ರೆಂಡ್ ರೇವತಿ ಕಳಿಸಿದ್ಲು ನಂಬರು. ಸರಿ ಕಳ್ಸೋಣ ಅನ್ಬಿಟ್ಟು ಇನ್ನೇನು ನನ್ ಮಗ ಫೋನ್ ಮಾಡ್ದ ಚೆನ್ನೈಯಿಂದ. ಸರಿ ಇರೋ, ಯಾವ ದೇವಸ್ಥಾನದ ಹತ್ರ ಹೋಗ್ತಿದೀವಲ್ಲ ಅನ್ಕೊಂಡು ಹೋಗಿ ಅವ್ರಿಗೆ ಅಮೌಂಟ್ ಕೊಡ್ಬೇಕಾಗಿತ್ತು, ಅನ್ನದಾನದ್ದು ಪ್ರತಿ ವರ್ಷ ಕೊಡ್ತೀವಿ. ಬ್ಯಾಗಲ್ಲಿ ಕೈ ಹಾಕ್ತೀನಿ, ಫೋನೇ ಇಲ್ಲ. ಆಮೇಲೆ ಜ್ಞಾಪಕ ಮಾಡ್ಕೊಂಡು ಎಲ್ಲೋ ಗಾಡಿ ಇಳಿಯುವಾಗ ಅದು ಜಾರಿ ಬಿದ್ದೋಗ್ಬಿಟ್ಟಿದೆ, ಹೋಯ್ತು ಅಂತೇಳಿ ಮತ್ತೆ ಸಾಯಂಕಾಲ ವಾಪಸ್ ಬರಕ್ ಫೋನ್ ತಗೊಂಡ್ ಬಂದು ರಾತ್ರಿ ಎಲ್ಲ ಕೂತು ಮಗನ್ ಕೈಲಿ ಮಾಡಿಸಿ ನಾನು ವಾಣಿಗೆ ಡೈರೆಕ್ಟ್ ಆಗಿ ಕಳಿಸ್ತೀನಿ ಸರ್. ಒಂದು ಇದು ಕಾರ್ಯಕ್ರಮ ಮುಗಿದ ತಕ್ಷಣ ಕಳಿಸ್ತೀನಿ. ಆಮೇಲೆ ಯೋಗ ನಿದ್ರೆ ತುಂಬಾ ಚೆನ್ನಾಗಿತ್ತು ಸರ್. ಅದು ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ ಅಂತೇಳಿ ಕೊನೆಯಲ್ಲಿ ನಾನೇ ಬಲವಂತವಾಗಿ ಎದ್ದು ಬಿಟ್ಟೆ, ನಿಮ್ಮ ಕೆಲ್ಸಗಳು ಇರುತ್ತಲ್ಲ ಅಂತೇಳಿ. ತುಂಬಾ ಚೆನ್ನಾಗಿತ್ತು ಸರ್ ಯೋಗ ನಿದ್ರೆ. ಓಕೆ ಮೇಡಮ್, ರೈಟ್, ಓಕೆ ಸರ್. ಈಗ ಸಂಪನ್ನಗೊಳಿಸೋಣ ಕಾರ್ಯಕ್ರಮ. ಆಯ್ತು ಸರ್. ಇಲ್ಲಿಯ ತನಕ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ ಅನಂತ ವಂದನೆಗಳು. ಅದೇ ರೀತಿ ಗುರುಗಳಿಗೆಲ್ಲರಿಗೂ ಕೂಡ ಅನಂತ ವಂದನೆಗಳು. ಪ್ರಕೃತಿ ಮಾತೆಗೆ, ಮಹಾವತಾರ್ ಬಾಬಾಜಿ ಎಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಹಾಗೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಾ ಇರುವಂತ ನಮ್ಮ ಎಲ್ಲ ಆತ್ಮ ಬಂಧುಗಳು ಕೂಡ ಅನಂತವಾದ ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಹರಿ ಓಂ. ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. Thank you. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.